ಎತ್ತರಕ್ಕೇರಿದವರು ಕೆಳಗಿನವರ ಅವಕಾಶ ಕೇಳುವುದು ಸಂವಿಧಾನಾತ್ಮಕವಾಗಿಯೂ ಸರಿಯಲ್ಲ. ರಾಜಕೀಯ ಪಕ್ಷಗಳು ಆಯಾ ಜಾತಿಯ ಹಿತರಕ್ಷಣೆ ಕಾಪಾಡಿಕೊಂಡು ಹೋಗುತ್ತಿವೆ. ಅದು ತಪ್ಪು ಎಂದು ಉಜಿರೆಯ ಶ್ರೀರಾಮ ಕ್ಷೇತ್ರದ ಮಠಾಧೀಶ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಹೇಳಿದ್ದಾರೆ. ಅನ್ಯಾಯವಾದಾಗ ನ್ಯಾಯಾಂಗ ಎಲ್ಲರಿಗೂ ಸಮನಾದ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತದೆ ಎಂದರು. ಮುರುಡೇಶ್ವರ ನೇತ್ರಾಣಿಯ ಸ್ಕೂಬಾ ಡೈವಿಂಗ್ ಮಾಲೀಕನ ಬಳಿ ಹಪ್ತಾ ವಸೂಲಿಗಾಗಿ ಬೆದರಿಕೆ ಹಾಕಿದ ಆರೋಪದಡಿ ಶ್ರೀರಾಮ ಸೇನೆ ರಾಜ್ಯ ಉಪಾಧ್ಯಕ್ಷ ಜಯಂತ್ ನಾಯ್ಕ್ ಅವರನ್ನ ಮುರುಡೇಶ್ವರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ನಾನು ಭಟ್ಕಳಕ್ಕೆ ಒಂದು ಗಣೇಶ್ ಹರಿಕಾಂತ್ ನಡೆಸುವ ಅಕ್ರಮ ಚಟುವಟಿಕೆ ಬಗ್ಗೆ ದಾಖಲೆ ಬಿಡುಗಡೆ ಮಾಡುತ್ತೇನೆ ಎಂದು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್. ಅದ್ದೂರಿಯಾಗಿ ನಡೆದ ನಾಡುವರ ಪ್ರೀಮಿಯರ್ ಲೀಗ್ನ ರಾಷ್ಟ್ರಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯ 2ನೇ ದಿನದ ಕಾರ್ಯಕ್ರಮ. ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಾಸಕ ದಿನಕರ್ ಶೆಟ್ಟಿ. ಯಶಸ್ವಿಯಾಗಿ ಪಂದ್ಯಾವಳಿ ಆಯೋಜಿಸುವುದರ ಹಿಂದೆ ಲೀಗ್ನ ಅಧ್ಯಕ್ಷ ಜಗದೀಶ್ ಡಿ ನಾಯಕ್ ಅವರ ಹಾಗೂ ಸಂಘಟಕರ ಪಾತ್ರ ಬಹಳ ದೊಡ್ಡದು ಎಂದರು ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್. ಇದೀಗ ಮತ್ತೊಬ್ಬರ ಎತ್ತರಕ್ಕೇರಿದವರು ಕೆಳಗಿನವರ ಅವಕಾಶ ಕೇಳುವುದು ಸಂವಿಧಾನಾತ್ಮಕವಾಗಿಯೂ ಸರಿಯಲ್ಲ. ಲಿಂಗಾಯತರಿಗೆ ಉಜಿರೆ ಶ್ರೀರಾಮ ಕ್ಷೇತ್ರದ ಮಠಾಧೀಶ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಕಿವಿಮಾತು ಹೇಳಿದ್ದಾರೆ. ಅತಿ ಎತ್ತರಕ್ಕೇರಿದವರು ಕೆಳಗಿನವರ ಅವಕಾಶಕ್ಕೆ ಭಂಗ ತರುವಂತದ್ದಾಗಿದೆ. ಇದು ಸಮಂಜಸವಲ್ಲ, ಸಂವಿಧಾನಾತ್ಮಕ ವಿಚಾರ ಹಾಗೂ ನ್ಯಾಯ ಕೂಡ ಅಲ್ಲ. ಆದರೆ ಇವತ್ತಿನ ಸರ್ಕಾರಗಳು ಎಲ್ಲಾ ಪಕ್ಷಗಳು ಮತಕ್ಕಾಗಿ ಕಣ್ಮುಚ್ಚಿ ಕೂರುತ್ತಿವೆ. ಅವರವರ ಮತದ ಆಸೆಯಿಂದ ಆಯಾಯ ಜಾತಿಗಳ ಹಿತರಕ್ಷಣೆ ಕಾಪಾಡಿಕೊಂಡು ಹೋಗುತ್ತಿವೆ. ಅದು ತಪ್ಪು ಎಂದು ಉಜಿರೆಯ ಶ್ರೀರಾಮ ಕ್ಷೇತ್ರದ ಮಠಾಧೀಶ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಹೇಳಿದ್ದಾರೆ. ಪಂಚಮಸಾಲಿ ಲಿಂಗಾಯತರನ್ನ ಹಿಂದುಳಿದ ವರ್ಗಗಳ 2Aಗೆ ಸೇರಿಸಬೇಕೆಂಬುದನ್ನು ವಿರೋಧಿಸಿ ಭಟ್ಕಳದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾನವನ ಬದುಕಿನಲ್ಲಿ ಬೇಕುಗಳನ್ನು ನಾವೇ ಪಡೆಯಬೇಕೆಂಬುದನ್ನು ವೇದಾಂತವೇ ಹೇಳಿದೆ. ನಮ್ಮ ಬೇಕುಗಳನ್ನು ಸ್ವಪ್ರಯತ್ನದಿಂದ ಪಡೆಯಬೇಕೆಂದು ಹೇಳಿದೆ. ಮಠಾಧೀಶರು ಲೋಕ ಕಲ್ಯಾಣಕ್ಕಾಗಿ ಶೋಷಿತರನ್ನ ಮೇಲಕ್ಕೆತ್ತುವ ಕೆಲಸ ಮಾಡಬೇಕಿದೆ. ಎತ್ತರದಲ್ಲಿರುವ ಬಹುಸಂಖ್ಯಾತ ಆನೆ ಬಿದ್ದರೆ ಸಣ್ಣ ಪುಟ್ಟ ಜನಾಂಗಗಳು ಇಲ್ಲಿ ಇರುವೆ ಸಿಕ್ಕಿದಂತಾಗಿ ಅಪ್ಪಚ್ಚಿಯಾಗಿ ಬಿಡುತ್ತವೆ. ಸರ್ಕಾರ ಈ ಬಗ್ಗೆ ತೀವ್ರ ಗಮನ ನೀಡುವುದು ಅಗತ್ಯವಿದೆ ಎಂದರು. ಕಾಲಕಾಲಕ್ಕೆ ರಾಜ್ಯ ಸರ್ಕಾರಗಳು ಬಹುಸಂಖ್ಯಾತರಿರುವ ಜನಾಂಗಗಳ ಪ್ರೀತಿ ವಿಶ್ವಾಸ ಯಾವ ರೀತಿ ಗಳಿಸಿ ಅದನ್ನು ವೋಟ್ ಬ್ಯಾಂಕ್ ಆಗಿ ಹೇಗೆ ಪರಿವರ್ತಿಸಬೇಕೆಂಬ ಏಕಮೇವ ಉದ್ದೇಶವನ್ನು ಸಾಧಿಸುತ್ತಿದೆ. ಅದು ಸರಿಯಲ್ಲ. ಸ್ವಲ್ಪ ಜನಕ್ಕೆ ಪ್ರತಿ ಬಾರಿಯೂ ಮೋಸ ಮಾಡಬಹುದು, ಆದರೆ ತುಂಬಾ ಜನಕ್ಕೆ ಪ್ರತಿ ಬಾರಿ ಮೋಸ ಮಾಡಲಾಗುವುದಿಲ್ಲ. ಸದ್ಯ ಹಿಂದುಳಿದ ವರ್ಗಗಳ 2Aನಲ್ಲಿರುವವರು ಯಾವುದೇ ಹೊಸ ವಸ್ತುಗಳನ್ನು ಕೇಳುತ್ತಿಲ್ಲ, ಬದಲಿಗೆ ಯಥಾಸ್ಥಿತಿ ಕೇಳುತ್ತಿದ್ದಾರೆ. ಲಿಂಗಾಯತರು ವಸ್ತುಗಳನ್ನು ಕೇಳುತ್ತಿದ್ದಾರೆ. ಅವರು ತುಂಬಾ ಎತ್ತರಕ್ಕೆ ಹೋದವರು, ತುಂಬಾ ಅವಕಾಶಗಳನ್ನು ಬಳಸಿಕೊಂಡವರು, ಮತ್ತೆ ಇಡೀ ಅವಕಾಶಗಳನ್ನು ಕಬಳಿಸಿಕೊಳ್ಳಬೇಕೆಂಬ ಚಿಂತನೆ ಸರಿಯಲ್ಲ, ಸಮಂಜಸವೂ ಅಲ್ಲ, ನ್ಯಾಯವೂ ಅಲ್ಲ ಎಂದಿದ್ದಾರೆ. ಈಗಾಗಲೇ 2% ಮೀಸಲಾತಿ ಹಿಂದುಳಿದ 2Aನಲ್ಲಿರುವ ಜಾತಿಗಳಿಗೆ ಕೊಟ್ಟಿದ್ದಾರೋ ಅದನ್ನು ಯಥಾಸ್ಥಿತಿ ಕಾಯ್ದುಕೊಂಡು ಹೋಗಲು ಸರ್ಕಾರ ಯತ್ನಿಸುವ ಅಗತ್ಯವಿದೆ. ರಾಜ್ಯಾಂಗದ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗ ಎತ್ತರದಲ್ಲಿ ನ್ಯಾಯಾಂಗವಿದೆ. ಈ ಇಬ್ಬರು ಮಾಡುವ ತಪ್ಪನ್ನು ಶೋಧಿಸಿ ಜನರಿಗೆ ಹಂಚಲು ನ್ಯಾಯಾಂಗದ ವ್ಯವಸ್ಥೆಯನ್ನು ಸಂವಿಧಾನ ನೀಡಿದೆ. ಆ ಇಬ್ಬರ ಚಿಂತನೆ ಒಬ್ಬರ ಪರವಾಗಿ ಇರುತ್ತದೆ. ಮೇಲ್ವರ್ಗದ ಹೆಚ್ಚು ಜನಸಂಖ್ಯೆ ಹೆಚ್ಚು ಮತ ಇರುವ ಜಾತಿಗಳನ್ನು ಕಬಳಿಸಿ ಆ ಮತಗಳ ಮೈಲೇಜು ಪಡೆಯುವ ಉದ್ದೇಶ ಹೊಂದಿರುತ್ತದೆ. ನ್ಯಾಯಾಂಗ ಎಲ್ಲರಿಗೂ ಸಮನಾದ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತದೆ ಎಂದರು. ಉತ್ತರದಲ್ಲಿ ರೈತರು ಮಾಡಿರುವಂತೆ ಮಾಡಬೇಡಿ, ಆದರೆ ಹೋರಾಟದಲ್ಲಿ ತಮ್ಮನ್ನು ತಾವು ನಿಸ್ವಾರ್ಥವಾಗಿ ಅರ್ಪಿಸಿಕೊಳ್ಳಬೇಕು. ಹೊಸ ಅವಕಾಶ ಕೇಳದೆ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಕೇಳುತ್ತಿರುವ ಉದ್ದೇಶದಿಂದ ಯಾವುದೇ ತಪ್ಪು ಇಲ್ಲ. ಒಂದು ವೇಳೆ ಹಿಂದುಳಿದ ವರ್ಗಗಳ ಆಯೋಗ ಕೂಡ ತಪ್ಪು ವರದಿ ನೀಡಿದರೆ ಅದರಿಂದ ನೆಮ್ಮದಿ ಇರದಿದ್ದರೆ ಹಿಂದುಳಿದ ವರ್ಗಗಳ ನಿವೃತ್ತ ನ್ಯಾಯಾಧೀಶರುಗಳಿಂದ ಸಮೀಕ್ಷೆಗೆ ಒಂದು ಆಯೋಗ ರಚಿಸಿ ವರದಿಯನ್ನು ಮುಖ್ಯಮಂತ್ರಿ ರಾಜ್ಯಪಾಲರು ರಾಷ್ಟ್ರಪತಿಗೆ ಸಲ್ಲಿಸಬೇಕು. ವಸುದೈವ ಕುಟುಂಬಕಂ ಎಂಬ ಬೋರ್ಡ್ಗಳನ್ನು ಹಾಕುತ್ತೇವೆ, ಆದರೆ ನಮ್ಮ ದೇಶದಲ್ಲಿ ರಾಜಕಾರಣ ಕಾಲಕಾಲಕ್ಕೆ ಜನರನ್ನ ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಎಂಬುದು ಬಹಳ ಬೇಸರದ ಸಂಗತಿ. ಮತ್ತೆ ಮತ್ತೆ ಜಾತಿಗಳಲ್ಲೇ ಭಾಗಗಳನ್ನು ಮಾಡುತ್ತಾ ಅದನ್ನು ಹಂಚುತ್ತಿವೆ. ಇದು ಯಾಕಾಗುತ್ತಿದೆ ಎಂಬುದು ಗೊತ್ತಾಗುತ್ತಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾದರೆ ಇವುಗಳನ್ನು ನಿರ್ಮೂಲ ಮಾಡಬಹುದು ಎಂದರು. ಯಾವುದೇ ಕಾರಣಕ್ಕೂ ಈ ಹೋರಾಟಕ್ಕೆ ರಾಜಕೀಯದ ಲವಲೇಶ ಪ್ರವೇಶವಾಗಬಾರದು. ಒಂದು ವೇಳೆ ಪ್ರವೇಶವಾದರೆ ವೈರಸ್ ಸೋಂಕಿನಂತಾಗುತ್ತದೆ. ಹೋರಾಟ ಯಶಸ್ಸಾಗುವುದಿಲ್ಲ ಎಂದು ಈ ವೇಳೆ ಹೋರಾಟಗಾರರಿಗೆ ಕರೆ ನೀಡಿದರು. ಪಂಚಮಶಾಲಿ ಲಿಂಗಾಯತರು ತಮ್ಮನ್ನ ಪ್ರವರ್ಗ 2Aಗೆ ಸೇರಿಸಬೇಕೆಂಬ ಚಿಂತನೆ ನಡೆಸುತ್ತಿದ್ದಾರೆ. ಅದನ್ನು ವಿರೋಧಿಸಿ ಯಥಾಸ್ಥಿತಿ ಕಾಯಲು ಫೆಬ್ರವರಿ 22 ಭಟ್ಕಳದಲ್ಲಿ ಶಾಂತಿಯುತ ಬೃಹತ್ ಪ್ರತಿಭಟನೆ ನಡೆಯಲಿದೆ. 2Aಗೆ ಲಿಂಗಾಯತರು ಸೇರ್ಪಡೆಯಾದರೆ ಈಗಿರುವ ಮೀಸಲಾತಿಯನ್ನ ಹೆಚ್ಚುವರಿಯಾಗಿ ಹೆಚ್ಚಿಸಬೇಕು. ಅದನ್ನು ಆಯೋಗ ಕೇಂದ್ರ ಸರ್ಕಾರ ಗಮನಹರಿಸಬೇಕು. ಸರ್ಕಾರ ಹಿಂದೆ ಮುಂದೆ ನೋಡಿದಲ್ಲಿ ಸಂವಿಧಾನಾತ್ಮಕವಾಗಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೂಲಕ ಹೋರಾಟವನ್ನು ಶಾಂತಿಯುತವಾಗಿ ನಡೆಸಲು ತೀರ್ಮಾನಿಸಿದ್ದಾರೆ. ಸನ್ಯಾಸಿಗಳು ಯಾವತ್ತೂ ಹೋರಾಟಗಳ ಮುಂದಾಳತ್ವ ತೆಗೆದುಕೊಳ್ಳಬಾರದು, ಮಾರ್ಗದರ್ಶಕರಾಗಿರಬೇಕು. ಸಮಾಜ ಒಡೆಯಬಾರದು, ಗೊಂದಲ ಅಶಾಂತಿಗೆ ಒಳಗಾಗಬಾರದು ಎಂದರು. ಸರ್ಕಾರದ ನಡುವೆ ಕ್ರಾಂತಿಕಾರಿ ಹೋರಾಟ ಮಾಡಬಾರದು. ಕಲ್ಲು ಹೊಡೆಯುವುದು, ಬೆಂಕಿ ಹಚ್ಚುವುದು ವಿದ್ಯಾವಂ ಭಾರತೀಯ ಲಕ್ಷಣವಲ್ಲ. ರಾಜಕೀಯ ಪಕ್ಷಗಳು ಅವರಿಗೆ ಪ್ರಚೋದನೆ ನೀಡಿ ಹಾಗೆ ಮಾಡಿಸುವ ಕಾರ್ಯವೂ ಸರಿಯಲ್ಲ. ಅದನ್ನ ವಿರೋಧಿಸುತ್ತೇವೆ. ಈಗಿರುವ ಮೀಸಲಾತಿ ಯಥಾಸ್ಥಿತಿಯಲ್ಲಿದ್ದರೆ ಅದು ರಾಜ್ಯ ಸರ್ಕಾರ ಮಂತ್ರಿಗಳಿಗೂ ಸುಭಿಕ್ಷ. ನಾವೆಲ್ಲ ಅವಧೂತ ಪೀಠದಿಂದ ಬಂದವರು, ಎಲ್ಲಾ ಜಾತಿಗಳಿಗೆ ಕಣ್ಣಾಗಿರಬೇಕು. ಆ ಜನಾಂಗವನ್ನು ಸಂರಕ್ಷಿಸಬೇಕೆಂಬುದು ಪೀಠತ್ವ ಸನ್ಯಾಸತ್ವದ ಲಕ್ಷಣ. ಒಂದು ಜಾತಿಯನ್ನು ಎತ್ತಿಕಟ್ಟುವುದು ಸರಿಯಲ್ಲ ಎಂದರು. ನಮ್ಮ ರಾಜ್ಯದಲ್ಲಿ 2A ಬಗ್ಗೆ ತುಂಬ ಒಂದು ಬಿರುಗಾಳಿ ಇದ್ದಾಗೆ ಚಿಂತನೆ ನಡೀತಾ ಇದೆ. ಪಂಚಮಶಾಲಿ ಲಿಂಗಾಯತರು ನಮ್ಮನ್ನು 2Aಗೆ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ವಿಚಾರಧಾರೆಯ ಬಗ್ಗೆ ನಮ್ಮ 2Aಗೆ ಸಂಬಂಧಪಟ್ಟ ಸುಮಾರು ಒಂದು 300 ಜಾತಿಯ ಜನಾಂಗದವರು, ಅದಕ್ಕೆ ಸಂಬಂಧಪಟ್ಟ ಈ ಒಂದು ಉತ್ತರ ಕನ್ನಡ ಭಟ್ಕಲ್ ಭಾಗದ ಎಲ್ಲ ನಾಯಕರು ಸೇರಿಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ.
ನಾಡ್ದು 22ನೇ ತಾರೀಕಿಗೆ 3 ಗಂಟೆ ಭಟ್ಕಲ್ನಲ್ಲಿ ಒಂದು ಉತ್ತಮ ಮಟ್ಟದ ಒಂದು ಪ್ರತಿಭಟನೆಯನ್ನು, ಅಂದರೆ ಶಾಂತ ರೀತಿಯಲ್ಲಿ ಯಾವುದೇ ಉಗ್ರ ರೂಪ ತಾಳದ ಹಾಗೆ ಸರ್ಕಾರದ ಗಮನ ಹರಿಸ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಎಲ್ಲ ಜಾತಿ ಜನಾಂಗವರು ಸಿದ್ಧರಾಗಿದ್ದಾರೆ. ಶಾಸಕರ ನೇತೃತ್ವದಲ್ಲಿ ಅದು ಭಟ್ಕಳ ಶಾಸಕರು, ಕುಮಟಾ ಶಾಸಕರು, ಮಾಜಿ ನಾಯಕರು ಎಲ್ಲ ಸೇರಿಕೊಂಡು ಅವರ ಅಭಿಪ್ರಾಯದಂತೆ ಒಂದು ದೊಡ್ಡ ಪ್ರಮಾಣದ ಒಂದು ಶಾಂತ ರೀತಿಯ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇದ್ದಾರೆ. ಇವರ ಚಿಂತನೆ ಏನೆಂದರೆ, ಎಲ್ಲ ಈ 2Aಯಲ್ಲಿ ಲಿಂಗಾಯತರು ಬಂದರೆ ನಮ್ಮ ಈಗ ಇರ್ತಕ್ಕಂಥ 2Aಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಅದನ್ನು ಹೆಚ್ಚುವರಿಯಾಗಿ ಬಡ್ತಿಗೊಳಿಸಬೇಕು, ಅದಕ್ಕೆ ನಮ್ಮ ಆಯೋಗ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರಬೇಕು, ಗಮನ ಹರಿಸಬೇಕೆಂಬ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲಿಯಾದರೂ ಸರ್ಕಾರ ಹಿಂದೆ ಮುಂದೆ ನೋಡಿದಲ್ಲಿ ಆಮೇಲೆ ಸಂವಿಧಾನಾತ್ಮಕವಾದಂಥ ಜುಡಿಷಿಯರಿಯನ್ನು ನಾವು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಇದರ ಮುಖಾಂತರ ಹೋರಾಟವನ್ನು ಶಾಂತ ರೀತಿಯಲ್ಲಿ ಮಾಡಲಿಕ್ಕೆ ತಯಾರಾಗ್ತಾ ಇದ್ದಾರೆ. ಮುಂದಾಳತ್ವ ನಮ್ಮ ಎಲ್ಲ ಲೀಡರ್ಸ್, ನಾವು ಅದಕ್ಕೆ ಮಾರ್ಗದರ್ಶಕರು. ಸನ್ಯಾಸಿಗಳು ನಾವು ಯಾವತ್ತೂ ಮುಂದಾಳತ್ವವನ್ನು ತಗೊಳ್ಳಿಕ್ಕಿಲ್ಲ, ನಾವು ಮಾರ್ಗದರ್ಶಕರು. ಯಾವ ರೀತಿಯಲ್ಲಿ ಹೋಗಬೇಕು, ಸಮಾಜ ಹೊಡಿಬಾರ್ದಲ್ವಾ, ಸಮಾಜ ಯಾವ ರೀತಿಯ ದ್ವಂದ್ವಕ್ಕೆ, ಗೊಂದಲಕ್ಕೆ, ಅಶಾಂತಿಗೆ ಒಳಗಾಗಬಾರ್ದು, ನಮ್ಮ ಮಾರ್ಗದರ್ಶನ ನಾವು ಮಾಡ್ತಾ ಇದ್ದೇವೆ ಕಾಲಕ್ಕೆ. ನೋಡಿ, ಯಾವುದೇ ಒಂದು ನಮ್ಮ ಸರ್ಕಾರದ ಮಧ್ಯೆ ನಾವು ಕ್ರಾಂತಿಕಾರಿ ಹೋರಾಟವನ್ನು ಮಾಡಬಾರ್ದು, ಒಂದಷ್ಟು ಡ್ಯಾಮೇಜ್ ಆಗ್ತದೆ. ನಾವು ಈಗಾಗಲೇ ಕಂಡಿದ್ದೇವೆ ನೋಡಿ, ಏನು ಕಲ್ಲೊಡೆಯುವುದು ಅಥವಾ ಇನ್ನಿತರ ಏನು ಕೆಟ್ಟ ಕೆಲಸ ಮಾಡೋದು, ಇದೆಲ್ಲ ನಮ್ಮ ವಿದ್ಯಾವಂತರ ಭಾರತೀಯರ ಲಕ್ಷಣ ಅಲ್ಲ. ಆದರೆ ರಾಜಕೀಯ ಪಕ್ಷಗಳು ಅದಕ್ಕೆ ಪ್ರಚೋದನೆ ಕೊಟ್ಟು ಅವರ ಓಟಿಗಾಗಿ ಆಗೆಲ್ಲ ಮಾಡಿಸುವಂಥ ಸಂದರ್ಭಗಳು ಕೂಡ ಇರ್ತದೆ. ಅದು ಸರಿಯಲ್ಲ, ಅದನ್ನು ನಾವು ಬಹಳ ವಿರೋಧಿಸ್ತೇವೆ ನಮ್ಮ ಪೀಠಗಳು. ಮುಂದಕ್ಕೆ ಇವರು ಶಾಂತ ರೀತಿಯಲ್ಲಿ ಮಾಡಿ ಸರ್ಕಾರದ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸರ್ಕಾರ ಇದಕ್ಕೆ ಸರಿಯಾದ ರೀತಿಯಲ್ಲಿ ಗಮನ ಹರಿಸಿದರೆ ಆಗಲೇ ಹೇಳಿದಾಗೆ ಜುಡಿಷರಿ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಅದಕ್ಕೆ ಸರ್ಕಾರವನ್ನು ಸ್ಥಗಿತಗೊಳಿಸತಕ್ಕಂಥ ಕೆಲಸವನ್ನು ನಮ್ಮ ಶಿಷ್ಯವರ್ಗ ಮಾಡಲಿಕ್ಕೆ ಇದ್ದಾರೆ. ನಮ್ಮ ಮಾರ್ಗದರ್ಶಕ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು, ಅದೇ ಆರೋಗ್ಯ ಲಕ್ಷಣ. ಕ್ಯಾನರಾ ಪ್ಲಸ್ ನ್ಯೂಸ್, ಕಾರವಾರ. ಕುಮಟಾ ಪಟ್ಟಣದ ಹೊನ್ನ ಅಂಗನವಾಡಿ ಮಕ್ಕಳಿಗೆ ಉದ್ಯಮಿ ಸುಬ್ರಹ್ಮಣ್ಯ ಬಾಳ್ಕೆ ಅವರು ನೀಡಿದ ಶಾಲಾ ಬ್ಯಾಗ್ಗಳನ್ನು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಹರ್ಮಲ್ಕರ್ ಅವರು ಪುಟಾಣಿ ಮಕ್ಕಳಿಗೆ ವಿತರಿಸಿದರು. ಕುಮಟಾದ ಕೊಡುಗೆ ದಾನಿ ಎಂದೇ ಖ್ಯಾತರಾದ ಚಲನಚಿತ್ರ ನಿರ್ಮಾಪಕ ಮತ್ತು ಉದ್ಯಮಿ ಸುಬ್ರಹ್ಮಣ್ಯ ಬಾಳ್ಕೆ ಮತ್ತು ಕಿಶನ್ ಬಾಳ್ಕೆ ಅವರು ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ವೆಚ್ಚದ ಶೈಕ್ಷಣಿಕ ಪರಿಕರಗಳನ್ನು ಬಡ ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗುತ್ತಾ ಬಂದಿದ್ದಾರೆ. ಹಾಗಾಗಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅನಿಲ್ ಹರ್ಮಲ್ಕರ್ ಅವರು ವಾಳ್ಕೆ ಅವರ ಬಳಿ ತಮ್ಮ ವಾರ್ಡ್ನಲ್ಲಿರುವ ಹೊನ್ಮಾವನ ಅಂಗನವಾಡಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಒದಗಿಸಿಕೊಡುವಂತೆ ವಿನಂತಿಸಿದರು. ಅನಿಲ್ ಅವರ ಸಾಮಾಜಿಕ ಕಳಕಳಿಗೆ ಸ್ಪಂದಿಸಿದ ಸುಬ್ರಹ್ಮಣ್ಯ ಬಾಳ್ಕೆ ಅವರು ಅಂಗನವಾಡಿಯ 26 ಮಕ್ಕಳಿಗೂ ಸ್ಕೂಲ್ ಬ್ಯಾಗ್ ಪೂರೈಸಿದ್ದಾರೆ. ಅಂಗನವಾಡಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಹರ್ಮಲ್ಕರ್ ಅವರು ಆ ಬ್ಯಾಗ್ ಅನ್ನು ಪುಟಾಣಿ ಮಕ್ಕಳಿಗೆ ವಿತರಿಸುವ ಮೂಲಕ ಪುಟಾಣಿಗಳ ಸಂತಸವನ್ನು ಇಮ್ಮಡಿಗೊಳಿಸಿದರು. ಬಳಿಕ ಮಾತನಾಡಿದ ಅನಿಲ್ ಅವರು, ಕುಮಟಾದಲ್ಲಿ ಏನೇ ಕಾರ್ಯಕ್ರಮವಾದರೂ ಅದಕ್ಕೆ ಮೊದಲು ಸಹಾಯ ಹಸ್ತ ನೀಡುವವರು ಸುಬ್ರಹ್ಮಣ್ಯ ಬಾಳ್ಕೆ ಅವರು. ಅವರಿಗೆ ಇನ್ನೂ ಹೆಚ್ಚಿನ ಸಾಮಾಜಿಕ ಕಾರ್ಯ ಮಾಡುವ ಶಕ್ತಿ ಆ ದೇವರು ಕರುಣಿಸಲಿ. ಇನ್ನು ಈ ಅಂಗನವಾಡಿಗೆ ಅಗತ್ಯವಾದ ವಿದ್ಯುತ್ ಸಂಪರ್ಕ ಮತ್ತು ಪ್ಯಾನ್ ಅನ್ನು 2 ತಿಂಗಳ ಅವಧಿಯಲ್ಲಿ ಅಳವಡಿಸಿಕೊಡುವ ಭರವಸೆ ನೀಡಿದರು. ನಮ್ಮ ಸುಬ್ರಹ್ಮಣ್ಯ ಬಾಳ್ಕೆಯವರು ಪ್ರಥಮ ದಾನಿಯಲ್ಲಿ ಅವರು ಮೊದಲನೇದಾಗಿ ಕಾಣಿಸ್ತಾರೆ. ಯಾಕಂದ್ರೆ ಏನೇ ಆಗಲಿ, ಎಲ್ಲೇ ಆಗಲಿ, ಯಾರೇ ಬಂದರೂ ಕೂಡ ಅವರು ತಮ್ಮ ಸಹಾಯ ಹಸ್ತವನ್ನು ಚಾಚ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಹೆಚ್ಚಿನವಾದ ಒಂದು ಸಹಾಯ ಹಸ್ತವನ್ನು ಅವರು ಮಾಡಲಿ. ಮತ್ತು ಅದೇ ರೀತಿಯಾಗಿ ಮೇಡಮ್ ಅವರು ಬಾಲಕಿ ಸಮಿತಿ ಅಧ್ಯಕ್ಷರು ಹೇಳಿದ್ದಾರೆ, ಮತ್ತೆ ನಮಗೆ ನಮ್ಮ ಅಂಗನವಾಡಿ ಟೀಚರ್ ಹೇಳಿದ್ದಾರೆ, ಇಲ್ಲಿ ಕರೆಂಟ್ ಬೇಕಂತ. ಮುಂದಿನ ದಿನಗಳಲ್ಲಿ 1 ಅಥವಾ 2 ತಿಂಗಳ ಒಳಗೆ ನಾನು ಈ ಕರೆಂಟ್ ವ್ಯವಸ್ಥೆ ಮಾಡ್ತೇನೆ, ಮತ್ತೆ ಕ್ಯಾನ್ ಕೂಡ ಮಾಡ್ತೇನೆ. ಮತ್ತೆ ಏನು ಅಂಗನವಾಡಿ ಏನು ಬೇಕೋ, ಏನು ಇದು ಬೇಕೋ ಅದನ್ನ ನಾನು ಖಂಡಿತವಾಗಲಿ ಮಾಡೇ ಮಾಡ್ತೇನೆ. ಮತ್ತೆ ಏನೇ ಪ್ರಾಬ್ಲಮ್ ಬಂದ್ರು ಇಲ್ಲಿ ನನಗೆ ಹೇಳ್ಕೊಳ್ಳಿ, ನನ್ನ ಸಹಾಯ ಹಸ್ತ ಅಂತೂ ಯಾವತ್ತೂ ಇರುತ್ತೆ ಖಂಡಿತವಾಗ್ಲು. ಸಿಡಿಪಿಒ ನಾಗರತ್ನ ನಾಯಕ್ ಮಾತನಾಡಿ, ಸಮಾಜದ ಸಹಭಾಗಿತ್ವದಲ್ಲಿ ಅಂಗನವಾಡಿಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ನಾವು ಮುಂದಾಗಿದ್ದೇವೆ. ಸರ್ಕಾರದ ಅನುದಾನದ ಜೊತೆಗೆ ಪಾಲಕರ ದಾನಿಗಳ ನೆರವಿನಿಂದ ಅಂಗನವಾಡಿಗೆ ತೀರಾ ಅಗತ್ಯವಾದ ಸೌಕರ್ಯಗಳನ್ನು ಪೂರೈಸುವ ಕಾರ್ಯ ಮಾಡಿದರೆ ಪುಟಾಣಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರ ನೀಡಿದಂತಾಗುತ್ತದೆ. ಅಲ್ಲದೆ ಅಂಗನವಾಡಿಗಳು ಶೀಘ್ರ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಎಂದರು. ದಾನಿಗಳು ಇರ್ತಾರೆ, ನಾವು ಅಪ್ರೋಚ್ ಮಾಡುವಂತಹ ರೀತಿ ಇರ್ತದೆ, ಪೋಷಕರಿಗೆ ಇಂಟ್ರೆಸ್ಟ್ ಇರ್ತಾರೆ, ಅದು ಹೇಗೆ ಕೊಡಬೇಕು, ಏನು ಕೊಡಬೇಕು ಅನ್ನೋಂತಹ ಮಾಹಿತಿ ಕೊರತೆ ಇರ್ತದೆ. ಆ ಮೂಲಕ ನಾವು ಒಂದಿಷ್ಟು ಸೌಲಭ್ಯಗಳನ್ನು ಅವರಿಂದ ಪಡೆದಾಗ ನಮ್ಮ ಅಂಗನವಾಡಿಗಳು ಕೂಡ ಸದೃಢ ಆಗ್ತವೆ, ಮತ್ತು ಮಕ್ಕಳಿಗೂ ಕೂಡ ಉತ್ತಮ ಶಿಕ್ಷಣವನ್ನು ಪಡೆಯಬಹುದು ಅನ್ನುವಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಹಾಕಿಕೊಂಡಾಗ ನಮ್ಮ ತಾಲೂಕಿನಲ್ಲಿ ಒಂದು ಅದ್ಭುತವಾದಂತಹ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ. ಸೊ ಸುಮಾರು ಕಡೆಗಳಲ್ಲಿ ನಮಗೆ ಟಿವಿಗಳನ್ನು ಕೊಟ್ಟಿದ್ದಾರೆ, ಯೂನಿಫಾರ್ಮ್ಗಳನ್ನು ಕೊಟ್ಟಿದ್ದಾರೆ, ಈ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡ್ತಾ ಇದ್ದಾರೆ, ಅಂಗನವಾಡಿ ಕೇಂದ್ರಕ್ಕೆ ಫ್ಯಾನ್ಗಳನ್ನು ಹಾಕಿಸ್ಕೊಟ್ಟಿದ್ದಾರೆ. ಸೊ ಇವೆಲ್ಲ ನಮಗೆ ಪೋಷಕರಿಗೂ ಮೋಟಿವೇಶನ್ ಮಾಡಿದಾಗುತ್ತೆ, ಮತ್ತು ನಮ್ಮ ಅಂಗನವಾಡಿಯನ್ನು ಕೂಡ ನಾವು ಏನೋ ಒಂದು ಸ್ವಲ್ಪ ಜಾಸ್ತಿ ಸೌಲಭ್ಯಗಳನ್ನು ಕಲ್ಪಿಸಿದಾಗುತ್ತೆ. ಜನರೊಟ್ಟಿಗೆ ನಾವು ಬೆರೆತಾಗ ಮಾತ್ರ ನಾವು ಯಾವುದೇ ಯೋಜನೆಯನ್ನು ಕಾರ್ಯಗತಗೊಳಿಸೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಪೋಷಕರಾಗಿರ್ಬೋದು, ನಮ್ಮ ದಾನಿಗಳಾಗಿರ್ಬೋದು, ಸಹೃದಯರು ನಮಗೆ ನೀಡುತ್ತಿರುವಂತಹ ಒಂದು ಬೆಂಬಲ ಏನಿದೆ ನಿಜವಾಗ್ಲೂ ಅದ್ಭುತವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೂ ಹೆಚ್ಚಿನ ಬೆಂಬಲಗಳು ನಮಗೆ ದೊರೆತವೆ ಅನ್ನುವಂತಹ ಒಂದು ವಿಶ್ವಾಸ ಇದೆ. ಕಾರ್ಯಕ್ರಮದಲ್ಲಿ ಬಾಲ ವಿಕಾಸ ಸಮಿತಿಯ ಪ್ರಮೀಳಾ ಕೋರ್ಗಾಂವ್ಕರ್,
ಪಾಲಕರಾದ ಬಶರ್ ಅಹಮದ್, ಶಿಕ್ಷಕಿ ಪ್ರೇಮಾ ಮುಕ್ರಿ, ಸಹಾಯಕಿ ಪ್ರೀತಿ ಗಾವಡಿ, ಮೇಲ್ವಿಚಾರಕಿ ಲೀಲಾವತಿ ಭಟ್, ಜಾನಕಿ ನಾಯ್ಕ್, ಪಾಲಕರು, ಪುಟಾಣಿ ಮಕ್ಕಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಬನವಾಸಿ ವಲಯ ಅರಣ್ಯಾಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಜಿಂಕೆಯ ಮಾಂಸದ ಜೊತೆಗೆ ಆರೋಪಿಯನ್ನು ಬಂಧಿಸಿದ ಘಟನೆ ಶನಿವಾರ ನಡೆದಿದೆ. ತಾಲೂಕಿನ ಬನವಾಸಿ ಅರಣ್ಯ ವಲಯದ ಕಿರವತಿ ಗ್ರಾಮದಲ್ಲಿ ಫೆಬ್ರವರಿ 6ರಂದು ಜಿಂಕೆಯೊಂದನ್ನು ಹತ್ಯೆ ಮಾಡಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಬನವಾಸಿ ವಲಯ ಅರಣ್ಯಾಧಿಕಾರಿಗಳು ಉಷಾ ಆರ್ ಕಬ್ಬೇರ್ ಮತ್ತು ತಂಡ ಆರೋಪಿ ಕಿರವತಿ ಮಂಜುನಾಥ್ ಶಿವಪ್ಪ ಅಂಬಿಗನನ್ನ ಮಾಲು ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನುಳಿದ ಇಬ್ಬರು ಆರೋಪಿಗಳಾದ ಬಂಗಾರಿಯ ಸಂಕಪ್ಪ ಚೆನ್ನಯ್ಯ ಕಿರುವತ್ತಿ ಹಾಗೂ ಉಮೇಶ್ ಜೋತಪ್ಪ ಸಮನಹಳ್ಳಿಯ ಇವರ ಬಂಧನಕ್ಕೂ ಬಲೆ ಬೀಸಿದ್ದಾರೆ. ಶಿರಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ಜಿ ಹೆಗಡೆ ನಿರ್ದೇಶನದಂತೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಶೋಕ್ ಅಲಗಾರ್ ಮಾರ್ಗದರ್ಶನದಲ್ಲಿ ಬನವಾಸಿ ವಲಯದ ಅರಣ್ಯಾಧಿಕಾರಿ ಉಷಾ ಆರ್ ಕಬ್ಬೇರ್, ಉಪ ಅರಣ್ಯಾಧಿಕಾರಿ ಸಂತೋಷ್ ಎಚ್ಡಿ, ಅರಣ್ಯ ರಕ್ಷಕರುಗಳಾದ ಗುಡ್ಡಪ್ಪ, ಮಂಜುನಾಥ್ ಶಿಂಗ್ಲಿ, ರಮೇಶ್, ಅಮೃತ್ ಅರಬೆಂಜಿ, ಬಸವರಾಜ್ ಕಲಕೊಪ್ಪ ಹಾಗೂ ಮಧುಕೇಶ್ವರ ನಾಯ್ಕ್ ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ಬನವಾಸಿ ಅರಣ್ಯಾಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಶಿರಸಿ. ಶಿರಸಿ ಪಟ್ಟಣದ ಕೆಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕೆ ಅವರ ಜೊತೆಗೂಡಿ ಕೆಡಿಸಿಸಿ ಬ್ಯಾಂಕ್ ಮೂಲಕ ರೈತರಿಗೆ ಒದಗಿಸಬಹುದಾದ ಯೋಜನೆಯ ಕುರಿತು ಚರ್ಚಿಸಿದರು. ಶಿರಸಿ ಪಟ್ಟಣದ ಕೆಡಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಸಕ್ಕರೆ ಮತ್ತು ಕಾರ್ಮಿಕ ಇಲಾಖೆಯ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಕೆಡಿಸಿಸಿ ಬ್ಯಾಂಕ್ನ ಮೂಲಕವಾಗಿ ರೈತರಿಗೆ ನೀಡಬಹುದಾದ ಯೋಜನೆ ಕುರಿತು ವಿಶೇಷ ಸಭೆ ನಡೆಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ಕೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಚಿವರು ನಬಾರ್ಡ್ ಬ್ಯಾಂಕ್, ಲೀಡ್ ಬ್ಯಾಂಕ್ ಹಾಗೂ ಮೀನುಗಾರಿಕೆ ಕೃಷಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮಗ್ರವಾಗಿ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಕೆಡಿಸಿಸಿ ಬ್ಯಾಂಕ್ನ ಮೂಲಕ ಜಿಲ್ಲೆಯ ರೈತರಿಗೆ ನೀಡಬಹುದಾದ ಸೌಲಭ್ಯಗಳ ಬಗ್ಗೆ ಮಾಹಿತಿ ಪಡೆದರು. ಅಲ್ಲದೆ ಈ ಯೋಜನೆಗಳನ್ನು ಅರ್ಹ ರೈತರಿಗೆ ಒದಗಿಸಿಕೊಡುವ ಮೂಲಕ ರೈತರನ್ನ ಆರ್ಥಿಕವಾಗಿ ಸದೃಢಗೊಳಿಸಬೇಕು. ಆ ನಿಟ್ಟಿನಲ್ಲಿ ಜಾರಿಗೆ ತರಬಹುದಾದ ವಿಶೇಷ ಕಾರ್ಯಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಸುದೀರ್ಘವಾಗಿ ಚರ್ಚಿಸಿದ ಸಚಿವರು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್, ಕೆಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್, ಕೆಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಶಿರಸಿ. ಕೆನರಾ ಪ್ಲಸ್. ಕೆನರಾ ಪ್ಲಸ್. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿದೊಡ್ಡ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಮಿಲನ ಎಂಟರ್ಪ್ರೈಸಸ್ ಕಾರವಾರ. ನಮ್ಮಲ್ಲಿ ಜಗತ್ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಫರ್ನಿಚರ್ಸ್ಗಳಾದ ಸೋಫಾ, ಡೈನಿಂಗ್ ಟೇಬಲ್, ಆರಾಮದಾಯಕ ಚೇರ್ಸ್, ಬೆಡ್ರೂಮ್ ಕಾಟ್, ಇನ್ನಿತರೆ ಪೀಠೋಪಕರಣಗಳು, ಇಲೆಕ್ಟ್ರಾನಿಕ್ ವಸ್ತುಗಳಾದ ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, LED ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, AC, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ದರದಲ್ಲಿ ಲಭ್ಯ. ಬೇರೆಲ್ಲೂ ಸಿಗದ ಡಿಸ್ಕೌಂಟ್ ಗುಣಮಟ್ಟದ ತ್ವರಿತ ಸೇವೆ, ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್, ವಿಶೇಷ ಆಫರ್ ಜೊತೆಗೆ 0% ಬಡ್ಡಿ ದರದಲ್ಲಿ ಸುಲಭ ಕಂತುಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸುವ ಮೂಲಕ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಹಿಂದೆ ಭೇಟಿ ನೀಡಿ. ಮಿಲನ ಎಂಟರ್ಪ್ರೈಸಸ್, ನಿಯರ್ ಮುಲ್ಲಾ ಸ್ಟಾಪ್, ಕಾಜುಬಾಗ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9606774854. ಜಿಲ್ಲೆಯಲ್ಲಿ 5 ಶೋರೂಮ್ಗಳಿದ್ದು ಜೂಲಿಯಸ್ ಬಿಲ್ಡಿಂಗ್, ಕೃಷಿ ಇಲಾಖೆ ಕಚೇರಿ ಎದುರು, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೊಬೈಲ್ ಸಂಖ್ಯೆ 9591638030. ಸೀಮಾ ಕಾಂಪ್ಲೆಕ್ಸ್, ನಿಯರ್ ಮೋನಿ ಬಸ್ತಿ, ಮೇನ್ ರೋಡ್, ಭಟ್ಕಳ. ಮೊಬೈಲ್ ಸಂಖ್ಯೆ 9606569806.
ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಸಿರಸಿ. ಮೊಬೈಲ್ ಸಂಖ್ಯೆ 6364776534. JS ಬಿಲ್ಡಿಂಗ್ JN ರೋಡ್ ದಾಂಡೇಲಿ. ಮೊಬೈಲ್ ಸಂಖ್ಯೆ 6364776533. KS ಬಿಲ್ಡಿಂಗ್ ಮೋತಿ ರೋಡ್ ಹಳಿಯಾಳ. ಮೊಬೈಲ್ ಸಂಖ್ಯೆ 9740472234. ಸ್ಮೂತ್ ಅಂಡ್ ಕಂಫರ್ಟ್ ಡ್ರೈವ್ಗೆ ಪ್ರಸಿದ್ಧವಾದ ರೆನಾಲ್ಟ್ ಕಾರ್ ಶೋರೂಮ್ ಹೊನ್ನಾವರ. ನಮ್ಮಲ್ಲಿ ಪ್ರತಿಷ್ಠಿತ ರೆನಾಲ್ಟ್ ಕಂಪನಿಯ ಟ್ರೈಬರ್, ವಿಡ್, ಡಸ್ಟರ್ ಮಾಡೆಲ್ಗಳು ವಿಭಿನ್ನ ಕಲರ್ಸ್ಗಳಲ್ಲಿ ಲಭ್ಯ. ಸ್ಮೂತ್ ಡ್ರೈವ್, ಕಂಫರ್ಟ್ ಡ್ರೈವ್, ಹೆಚ್ಚು ಸಿಟ್ಟಿಂಗ್ ಕೆಪಾಸಿಟಿ ಜೊತೆಗೆ ಉತ್ತಮ ಮೈಲೇಜ್ ನೀಡಲಿದೆ. ನಿಮಗಿಷ್ಟವಾದ ರೆನಾಲ್ಟ್ ಕಾರುಗಳಿಗೆ ಬೆಸ್ಟ್ ಪ್ರೈಸ್ ನೀಡಲಾಗುವುದು. ಎಕ್ಸ್ಚೇಂಜ್ ಆಫರ್ ಜೊತೆಗೆ ಸ್ಥಳದಲ್ಲೇ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು. ಅತ್ಯುತ್ತಮ ಗುಣಮಟ್ಟದ ಮತ್ತು ಗ್ರಾಹಕರ ಬಜೆಟ್ಗೆ ಹೊಂದುವಂತಹ ರೆನಾಲ್ಟ್ ಕಾರ್ಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ. ರೆನಾಲ್ಟ್ ಕಾರ್ ಶೋರೂಮ್, MA ಪೈಲ್, ಮೇನ್ ರೋಡ್, ಹೊನ್ನಾವರ. ಸಂಪರ್ಕಿಸಿ ಮಂಜುನಾಥ್ ನಾಯ್ಕ್. ಮೊಬೈಲ್ ಸಂಖ್ಯೆ 7022044164. Renault, passion for life. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಅಂತು ಚೆಕಪ್ ಮಾಡಿಸಿ. 2 ವಾರಗಳಿಗಿಂತ ಹೆಚ್ಚು ದೀರ್ಘಾವಧಿಯ ಕೆಮ್ಮು, ಕಫ, ಜ್ವರ, ತೂಕದಲ್ಲಿ ಇಳಿಕೆ, ಹಸಿವೆಯಾಗದಿರುವುದು, ಕುತ್ತಿಗೆ, ಕಂಕುಳ ಸಂಧಿಗಳಲ್ಲಿ, ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಇಂತಹ ಲಕ್ಷಣಗಳಿದ್ದಲ್ಲಿ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗ ತಪಾಸಣೆ ಮಾಡಿಸಿಕೊಳ್ಳಲು ವೈದ್ಯರು, ಮನೆಗೆ ಭೇಟಿ ನೀಡುವ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕರ್ತೆಯರಿಂದ ಸಲಹೆಗಳನ್ನು ಪಡೆಯಬಹುದು. ನೆನಪಿಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗ ಸಂಬಂಧಿತ ಚಿಕಿತ್ಸೆ ಸಂಪೂರ್ಣ ಉಚಿತ. ಸರಿಯಾದ ಚಿಕಿತ್ಸೆಯಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದು. ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉತ್ತರ ಕನ್ನಡದ ಪ್ರಕಟಣೆಯಾಗಿದೆ. ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ ಭಟ್ಕಳ. ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು, ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿ, ಸೂಟಿಂಗ್, ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ಬಾಬಾ ಸೂಟ್ಸ್, ಚುಡಿದಾರ, ಮಕ್ಕಳ ಡ್ರೆಸ್, ಫ್ರಾಕ್, ರೆಡಿಮೇಡ್ ಡ್ರೆಸ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು, ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ. ವಿವಾಹ, ಮುಂಚಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% ರಿಯಾಯಿತಿ ನೀಡಲಾಗುವುದು. ಇಂದೇ ಭೇಟಿ ನೀಡಿ. ಜಯಲಕ್ಷ್ಮಿ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕಟ್ಟಡ ಕಾಮಗಾರಿಗಳಿಗೆ ಅಗತ್ಯವಾದ ಸಾಮಗ್ರಿಗಳ ಬೃಹತ್ ಮಳಿಗೆ ನಾಯ್ಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್, ಅಳವೆಕೋಡಿ, ಕುಮಟಾ. ನಮ್ಮಲ್ಲಿ ಮನೆ ಸೇರಿದಂತೆ ವಿವಿಧ ಕಟ್ಟಡಗಳ ಕಾಮಗಾರಿಗಳಿಗೆ ಅಗತ್ಯವಾದ ಸಿಮೆಂಟ್, ಸ್ಟೀಲ್ ರಾಡ್, ಶೀಟ್ಸ್, ವಾಟರ್ ಟ್ಯಾಂಕ್, ಕಬ್ಬಿಣದ ರಾಡ್, ಸಿಮೆಂಟ್ ಬ್ಲಾಕ್, ಇಟ್ಟಂಗಿ, ಪೈಪ್ಗಳು, ಕಿಚನ್ ಬೇಸಿನ್, ಬಾತ್ರೂಮ್, ಟಾಯ್ಲೆಟ್ನ ಸಾಮಗ್ರಿಗಳು ಸೇರಿದಂತೆ ಕಟ್ಟಡಗಳ ನಿರ್ಮಾಣಕ್ಕೆ ಸಂಬಂಧಿಸಿ ಎಲ್ಲಾ ಸಾಮಗ್ರಿಗಳು ಲಭ್ಯ. ರೀಸನೇಬಲ್ ರೇಟ್ನಲ್ಲಿ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಪೂರೈಸಲಾಗುವುದು. ಭೇಟಿ ನೀಡಿ. ನಾಯ್ಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್, ಅಳವೆಕೋಡಿ, NH66, ಕುಮಟಾ. ಸಂಪರ್ಕಿಸಿ 8867223234 ಹಾಗೂ 6362896522. ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ, ಕುಮಟಾ. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ.
ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರೀಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಹಿಂದೆ ಭೇಟಿ ನೀಡಿ. ಕಲ್ಯಾಣಿ ಜ್ಯುವೆಲರಿ, ಕೆಡಿಸಿಸಿ ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟಾ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ಕಲರ್ ಪ್ರಿಂಟ್, ಲೇಸರ್ ಕಟಿಂಗ್, ಎಸಿಪಿ ವರ್ಕ್ ಸೇರಿದಂತೆ ವಿಭಿನ್ನ ಡಿಸೈನ್ ಬೋರ್ಡ್ಗಳನ್ನು ಸಿದ್ಧಪಡಿಸುವಲ್ಲಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿರುವ ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ಅಂಕೋಲಾ. ನಮ್ಮಲ್ಲಿ ಎಲ್ಲ ತರಹದ ಅಂಗಡಿಯ ಬೋರ್ಡ್ಗಳು, ಲೈಟಿಂಗ್ ಬೋರ್ಡ್, ಫ್ರಂಟ್ ಅಂಡ್ ಬ್ಯಾಕ್ ಲೈಟ್ಗಳು, ಎಲ್ಲ ಕಾರ್ಯಕ್ರಮಗಳಿಗೆ ಅಗತ್ಯವಾದ ಬ್ಯಾನರ್, ಪೋಸ್ಟರ್ಗಳನ್ನು ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಮನೆಯ ಅಂದ ಹೆಚ್ಚಿಸುವ ಹೈ ಕ್ವಾಲಿಟಿ ವಾಲ್ ಪೇಪರ್ ಪ್ರಿಂಟ್ ಮಾಡಿಕೊಡಲಾಗುವುದು. ಲೇಸರ್ ಕಟಿಂಗ್ ಮೂಲಕ ಎಲ್ಇಡಿ ಬೋರ್ಡ್, ನಂಬರ್ ಪ್ಲೇಟ್, ಹೋಮ್ ಅಂಡ್ ಆಫೀಸ್ ನೇಮ್ ಪ್ಲೇಟ್, ಎಲ್ಲಾ ರೀತಿಯ ವಾಹನಗಳಿಗೂ ಅಗತ್ಯವಾದ ನಂಬರ್ ಪ್ಲೇಟ್ ಅನ್ನ ಅತಿ ಕಡಿಮೆ ದರದಲ್ಲಿ ಅಳವಡಿಸಿಕೊಡಲಾಗುವುದು. ಅಲ್ಲದೆ ಕಾರು ಡೆಕೋರೇಷನ್ ಮಾಡಿ ಕೊಡಲಾಗುವುದು. 3M ಕಟಿಂಗ್ ಮಷಿನ್ ಮೂಲಕ ಹೈವೇ, ನ್ಯಾಷನಲ್ ಹೈವೇ ಡೈರೆಕ್ಷನ್ ಬೋರ್ಡ್, ಆಫೀಸ್ ಡೈರೆಕ್ಷನ್ ಸೇರಿದಂತೆ ನೇವಿ 3M ಕಟಿಂಗ್ ವರ್ಕ್ ಮಾಡಿಕೊಡಲಾಗುವುದು. ಎಲ್ಲಾ ರೀತಿಯ ಹೋಟೆಲ್, ಆಫೀಸ್, ಶಾಪ್ಗಳಿಗೆ ಅಗತ್ಯವಾದ ಎಸಿಪಿ ವರ್ಕ್ ಮತ್ತು ಎಲ್ಇಡಿ ಬೋರ್ಡ್ ಮಾಡಿಕೊಡಲಾಗುವುದು. ಅಲ್ಲದೆ ಬೈಕ್, ಕಾರುಗಳಿಗೆ ಡೂಪ್ಲಿಕೇಟ್ ಕೀ, ಡೂಪ್ಲಿಕೇಟ್ ಐಡಿ ಕಾರ್ಡ್ ಲೈಸೆನ್ಸ್ ಮಾಡಿಕೊಡಲಾಗುವುದು. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಂದಂತಹ ಕಲರ್ ಜೆಟ್ ಎಕೋಸೋಲೆಟ್ ಮಷಿನ್ ಮತ್ತು ಹೈ ಕ್ವಾಲಿಟಿ ಪ್ರಿಂಟ್ ಮಷಿನ್ ನಮ್ಮಲ್ಲಿ ಇರುವುದರಿಂದ ಪ್ರಿಂಟಿಂಗ್ ಕ್ವಾಲಿಟಿ ಅತ್ಯಾಕರ್ಷಕವಾಗಿದೆ. ಹಿಂದೆ ಭೇಟಿ ನೀಡಿ. ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ನಿಯರ್ PM ಹೈಸ್ಕೂಲ್, ಅಂಕೋಲಾ. ಮೊಬೈಲ್ ಸಂಖ್ಯೆ 9845025728 ಹಾಗೂ 8123328396. ದೂರವಾಣಿ ಸಂಖ್ಯೆ 08388295558. ಕರಾವಳಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕುಮಟಾ ತಾಲೂಕಿನ ಕಡ್ಲೆಯ ಗಾಂಧಿವನ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಫೆಬ್ರವರಿ 1ರಿಂದ ಫೆಬ್ರವರಿ 8ರವರೆಗೆ ನಡೆಯಲಿದೆ. ಮಿಡ್ಮೆಕ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕರಾವಳಿ ಚಾಂಪಿಯನ್ಸ್ ಲೀಗ್ನ ನಿಹಾಲ್ 11 ಸಹ ಪ್ರಾಯೋಜಕತ್ವದಲ್ಲಿ ನಡೆಯುವ ಮಿಡ್ಮೆಕ್ ಟ್ರೋಫಿ T20 ಪಂದ್ಯಾವಳಿಯಲ್ಲಿ ವಿನ್ ಆದ ತಂಡಕ್ಕೆ ಬಹುಮಾನ ಮತ್ತು ಟ್ರೋಫಿ ನೀಡಲಾಗುವುದು. ಆಹ್ವಾನಿತ ತಂಡಗಳಿಗೆ ಮಾತ್ರ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7406964348. ಕ್ರೀಡಾಪಟುಗಳಿಗೆ ಲೆದರ್ ಕೋಚಿಂಗ್ ಕೂಡ ನೀಡಲಾಗುವುದು. ಕುಮಟಾ ತಾಲೂಕಿನ ಹೆಗಡೆಯಲ್ಲಿ ಫೆಬ್ರವರಿ 8ರಂದು ನಡೆಯಲಿರುವ ಗ್ರಾಮ ದೇವತೆ ಶ್ರೀ ಶಾಂತಿಕಾಂಬಾ ಪರಮೇಶ್ವರಿ ದೇವಿಯ ರಥಾರೋಹಣದಲ್ಲಿ ಪಾಲ್ಗೊಳ್ಳಲಿರುವ ಸಮಸ್ತ ಭಕ್ತಾದಿಗಳಿಗೆ ಹಾರ್ದಿಕ ಶುಭಾಶಯಗಳು. ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸುವ ಜೊತೆಗೆ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸುವಂತೆ ಕೋರುತ್ತೇವೆ. ಶ್ರೀದೇವಿಯು ಎಲ್ಲ ಭಕ್ತರಿಗೆ ಸುಖ, ಶಾಂತಿ, ಸಮೃದ್ಧಿಯ ಜೊತೆಗೆ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಹಾರೈಸುವ ಶ್ರೀಮತಿ ಅಂಬಿಕಾ ನಾರಾಯಣ ಭಟ್, ಸದಸ್ಯರು, ಮೇಲಿನ ಕೇರಿ ವಾರ್ಡ್, ಹೆಗಡೆ, ಗ್ರಾಮ ಪಂಚಾಯತ್, ಕುಮಟಾ. ಕುಮಟಾ ತಾಲೂಕಿನ ಹೆಗಡೆಯಲ್ಲಿ ಫೆಬ್ರವರಿ 8ರಂದು ನಡೆಯಲಿರುವ ಗ್ರಾಮ ದೇವತೆ ಶ್ರೀ ಶಾಂತಿಕಾಂಬಾ ಪರಮೇಶ್ವರಿ ದೇವಿಯ ರಥಾರೋಹಣದಲ್ಲಿ ಪಾಲ್ಗೊಳ್ಳಲಿರುವ ಸಮಸ್ತ ಭಕ್ತಾದಿಗಳಿಗೆ ಹಾರ್ದಿಕ ಶುಭಾಶಯಗಳು. ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸುವ ಜೊತೆಗೆ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸುವಂತೆ ಕೋರುತ್ತೇವೆ. ಶ್ರೀದೇವಿಯು ಎಲ್ಲ ಭಕ್ತರಿಗೆ ಸುಖ, ಶಾಂತಿ, ಸಮೃದ್ಧಿಯ ಜೊತೆಗೆ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಹಾರೈಸುವ ಆಶಾ ಶ್ರೀಧರ ನಾಯ್ಕ್, ನರಿಬೋಡೆ ವಾರ್ಡ್ ಸದಸ್ಯರು, ಗ್ರಾಮ ಪಂಚಾಯತ್, ಹೆಗಡೆ. ಕುಮಟಾ ತಾಲೂಕಿನ ಹೆಗಡೆಯ ಶ್ರೀ ಶಾಂತಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಫೆಬ್ರವರಿ 5ರಿಂದ 8ರವರೆಗೆ ನಡೆಯಲಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗುವ ಸಮಸ್ತ ಭಕ್ತಾದಿಗಳಿಗೆ ಹಾರ್ದಿಕ ಶುಭಾಶಯಗಳು. ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಜೊತೆಗೆ ಮಾಸ್ಕ್ ಧರಿಸುವ ಮೂಲಕ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಕೋರುತ್ತೇವೆ. ಶ್ರೀದೇವಿಯು ಎಲ್ಲ ಭಕ್ತರಿಗೆ ಸುಖ, ಶಾಂತಿ, ಸಮೃದ್ಧಿಯ ಜೊತೆಗೆ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಕೋರುವ ಮಮತಾ ಮಹೇಶ್ ಪಟ್ಗಾರ್, ಹೊಸಕೇರಿ, ಲುಕ್ಕೇರಿ ವಾರ್ಡ್ ಸದಸ್ಯರು, ಗ್ರಾಮ ಪಂಚಾಯತ್, ಹೆಗಡೆ. ಕುಮಟಾ ತಾಲೂಕಿನ ಹೆಗಡೆಯಲ್ಲಿ ಫೆಬ್ರವರಿ 8ರಂದು ನಡೆಯಲಿರುವ ಗ್ರಾಮ ದೇವತೆ ಶ್ರೀ ಶಾಂತಿಕಾಂಬಾ ಪರಮೇಶ್ವರಿ ದೇವಿಯ ರಥಾರೋಹಣದಲ್ಲಿ ಪಾಲ್ಗೊಳ್ಳಲಿರುವ ಸಮಸ್ತ ಭಕ್ತಾದಿಗಳಿಗೆ ಹಾರ್ದಿಕ ಶುಭಾಶಯಗಳು. ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸುವ ಜೊತೆಗೆ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸುವಂತೆ ಕೋರುತ್ತೇವೆ. ಶ್ರೀದೇವಿಯು ಎಲ್ಲ ಭಕ್ತರಿಗೆ ಸುಖ, ಶಾಂತಿ, ಸಮೃದ್ಧಿಯ ಜೊತೆಗೆ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಹಾರೈಸುವ ಶ್ರೀ ಮಂಜುನಾಥ ಪಟ್ಗಾರ್,
ನಿಕಟಪೂರ್ವ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಹೆಗಡೆ ಗ್ರಾಮ ಪಂಚಾಯತ್ ಕುಮಟಾ. ಕುಮಟಾ ತಾಲೂಕಿನ ಹೆಗಡೆಯ ಶ್ರೀ ಶಾಂತಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಫೆಬ್ರವರಿ 5ರಿಂದ 8ರವರೆಗೆ ನಡೆಯಲಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗುವ ಸಮಸ್ತ ಭಕ್ತಾದಿಗಳಿಗೆ ಹಾರ್ದಿಕ ಶುಭಾಶಯಗಳು. ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಜೊತೆಗೆ ಮಾಸ್ಕ್ ಧರಿಸುವ ಮೂಲಕ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಕೋರುತ್ತೇವೆ. ಶ್ರೀದೇವಿಯು ಎಲ್ಲ ಭಕ್ತರಿಗೆ ಸುಖ, ಶಾಂತಿ, ಸಮೃದ್ಧಿಯ ಜೊತೆಗೆ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಕೋರುವ ಶ್ರೀಮತಿ ಪ್ರಭಾವತಿ ದಾನಿಯಲ್ ಬಂಗಾರಿ, ಮಾಸೂರು ವಾರ್ಡ್ ಸದಸ್ಯರು, ಗ್ರಾಮ ಪಂಚಾಯತ್ ಹೆಗಡೆ, ಕುಮಟಾ. ಕುಮಟಾ ತಾಲೂಕಿನ ಹೆಗಡೆಯಲ್ಲಿ ಫೆಬ್ರವರಿ 8ರಂದು ನಡೆಯಲಿರುವ ಗ್ರಾಮ ದೇವತೆ ಶ್ರೀ ಶಾಂತಿಕಾಂಬಾ ಪರಮೇಶ್ವರಿ ದೇವಿಯ ರಥಾರೋಹಣದಲ್ಲಿ ಪಾಲ್ಗೊಳ್ಳಲಿರುವ ಸಮಸ್ತ ಭಕ್ತಾದಿಗಳಿಗೆ ಹಾರ್ದಿಕ ಶುಭಾಶಯಗಳು. ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರು ದೇವರಿಗೆ ಪೂಜೆ ಸಲ್ಲಿಸುವ ಜೊತೆಗೆ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸುವಂತೆ ಕೋರುತ್ತೇವೆ. ಶ್ರೀದೇವಿಯು ಎಲ್ಲ ಭಕ್ತರಿಗೆ ಸುಖ, ಶಾಂತಿ, ಸಮೃದ್ಧಿಯ ಜೊತೆಗೆ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಹಾರೈಸುವ ರಾಮಚಂದ್ರ ಬಾಗ್ಲು ಪಟ್ಗಾರ್, ಗಾಂಧಿನಗರ, ವಾರ್ಡ್ ಸದಸ್ಯರು, ಗ್ರಾಮ ಪಂಚಾಯತ್ ಹೆಗಡೆ. ಕುಮಟಾ ತಾಲೂಕಿನ ಹೆಗಡೆಯ ಶ್ರೀ ಶಾಂತಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಫೆಬ್ರವರಿ 5ರಿಂದ 8ರವರೆಗೆ ನಡೆಯಲಿದ್ದು, ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀದೇವಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗುವ ಸಮಸ್ತ ಭಕ್ತಾದಿಗಳಿಗೆ ಹಾರ್ದಿಕ ಶುಭಾಶಯಗಳು. ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಜೊತೆಗೆ ಮಾಸ್ಕ್ ಧರಿಸುವ ಮೂಲಕ ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುವಂತೆ ಕೋರುತ್ತೇವೆ. ಶ್ರೀದೇವಿಯು ಎಲ್ಲ ಭಕ್ತರಿಗೆ ಸುಖ, ಶಾಂತಿ, ಸಮೃದ್ಧಿಯ ಜೊತೆಗೆ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಶುಭ ಕೋರುವ ಶ್ರೀ ಸುರೇಶ್ ಮಹಾಬಲೇಶ್ವರ ಪಟ್ಗಾರ್, ಸದಸ್ಯರು, ನರಿಬೋಳೆ ವಾರ್ಡ್, ಹೆಗಡೆ ಗ್ರಾಮ ಪಂಚಾಯತ್, ಕುಮಟಾ. ದಿವಂಗತ RN ನಾಯಕ್ ವೇದಿಕೆಯಲ್ಲಿ ನಾಡವರ ಪ್ರೀಮಿಯರ್ ಲೀಗ್ ಕುಮಟಾ ಇವರ ಆಶ್ರಯದಲ್ಲಿ ದ್ವಿತೀಯ ವರ್ಷದ ಕ್ರಿಕೆಟ್ ಪಂದ್ಯಾವಳಿ NPL 2021 ಕುಮಟಾವನ್ನ ರಾಷ್ಟ್ರಮಟ್ಟಕ್ಕೆ ಪರಿಚಯಿಸುವ ಮಣಕಿ ಮೈದಾನದಲ್ಲಿ ಫೆಬ್ರವರಿ 5ರಂದು ಹೊನಳ ಬೆಳಕಿನ ಹಾರ್ ಟೆನ್ನಿಸ್ ಬಾಲ್ ಪಂದ್ಯಾವಳಿಯು ನಾಡವರ ಸಮಾಜದವರಿಗೆ ಮಾತ್ರ ನಡೆಯಲಿದೆ. ಪ್ರಥಮ ಬಹುಮಾನ 50,555 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 30,333 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು. ಫೆಬ್ರವರಿ 6 ಮತ್ತು 7ರಂದು ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ಮುಕ್ತ ಹಾರ್ಟ್ ಟೆನ್ನಿಸ್ ಬಾಲ್ ಪಂದ್ಯಾವಳಿ ನಡೆಯಲಿದೆ. ವಿವಿಧ ರಾಜ್ಯಗಳಿಂದ ಸ್ಟಾರ್ ಆಟಗಾರರ ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದೆ. ಪ್ರಥಮ ಬಹುಮಾನ 3,03,333 ರೂಪಾಯಿ ಮತ್ತು ದ್ವಿತೀಯ ಬಹುಮಾನ 2,02,222 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು. ಸುಸಜ್ಜಿತ ಗ್ಯಾಲರಿ, ಆಕರ್ಷಕ LED ಸ್ಕೋರ್ ಬೋರ್ಡ್, ಡ್ರೋನ್ ಕ್ಯಾಮೆರಾಗಳ ಕಣ್ಗಾವಲು ಸೇರಿದಂತೆ ಅತ್ಯಾಕರ್ಷಕ ವ್ಯವಸ್ಥೆಯ ಮೂಲಕ ಸಜ್ಜಾದ ಪಂದ್ಯಾವಳಿ ಕ್ರಿಕೆಟ್ ಪ್ರೇಮಿಗಳನ್ನ ರಂಜಿಸಲಿದೆ. ಸುಸಜ್ಜಿತ ಮಣಕಿ ಕ್ರೀಡಾಂಗಣದಲ್ಲಿ 3 ದಿನಗಳು ನಡೆಯಲಿರುವ ಕ್ರಿಕೆಟ್ ಹಬ್ಬದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವಂತೆ ನಾಡವರ ಪ್ರೀಮಿಯರ್ ಲೀಗ್ ಅಧ್ಯಕ್ಷರಾದ ಶ್ರೀ ಜಗದೀಶ್ ಡಿ ನಾಯಕ್ ಅವರು ವಿನಂತಿಸಿದ್ದಾರೆ. ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಸ್ವಾಗತ ಕೋರುವವರು ನಾಡವರ ಪ್ರೀಮಿಯರ್ ಲೀಗ್ ಅಧ್ಯಕ್ಷರಾದ ಶ್ರೀ ಜಗದೀಶ್ ಡಿ ನಾಯಕ್, ಉಪಾಧ್ಯಕ್ಷರಾದ ಅರುಣ್ ನಾಯಕ್, ಕಾರ್ಯದರ್ಶಿಯಾದ ತಿಮ್ಮಪ್ಪ ಪಿ ನಾಯಕ್, ಸಹ ಕಾರ್ಯದರ್ಶಿ ಚಂದ್ರಹಾಸ್ ನಾಯಕ್, ಖಜಾಂಚಿ ಶ್ರೀಧರ ನಾಯಕ್ ಮತ್ತು ಕಮಿಟಿ ಸದಸ್ಯರು ಮತ್ತು ಸಮಸ್ತ ಸಮಾಜ ಬಾಂಧವರು. ಮುರುಡೇಶ್ವರದ ನೇತ್ರಾಣಿಯ ಸ್ಕೂಬಾ ಡೈವಿಂಗ್ ಮಾಲೀಕನ ಬಳಿ ಹಪ್ತಾ ವಸೂಲಿಗಾಗಿ ಬೆದರಿಕೆ ಹಾಕಿದ್ದ ಆರೋಪದಲ್ಲಿ ಶ್ರೀರಾಮ ಸೇನೆಯ ರಾಜ್ಯ ಉಪಾಧ್ಯಕ್ಷ ಜಯಂತ್ ನಾಯ್ಕ್ ಅವರನ್ನು ಮುರುಡೇಶ್ವರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಭಟ್ಕಳ ತಾಲೂಕಿನ ಮುರುಡೇಶ್ವರದ ನೇತ್ರಾಣಿಯ ಸ್ಕೂಬಾ ಡೈವಿಂಗ್ ಮಾಲೀಕರ ಬಳಿ ಹಪ್ತಾ ವಸೂಲಿಗೆ ಮುಂದಾಗಿರುವುದಲ್ಲದೆ ಹಣ ನೀಡಿಲ್ಲ ಎಂಬ ಕಾರಣಕ್ಕೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಸ್ಕೂಬಾ ಡೈವಿಂಗ್ ಮಾಲೀಕ ಗಣೇಶ್ ಹರಿಕಾಂತ್ ಅವರು ಶ್ರೀರಾಮ ಸೇನೆ ರಾಜ್ಯ ಉಪಾಧ್ಯಕ್ಷ ಜಯಂತ್ ನಾಯ್ಕ್ ಅವರ ವಿರುದ್ಧ ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಜನವರಿ 2ರಂದು ಮುರುಡೇಶ್ವರ ಕಡಲ ತೀರದಲ್ಲಿದ್ದ ಗಣೇಶ್ ಹರಿಕಾಂತ್ ಅವರ ಬಳಿ ಬಂದ ಜಯಂತ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದಲ್ಲದೆ ಸ್ಕೂಬಾ ಡೈವಿಂಗ್ ಮತ್ತು ಉತ್ತರ ಕನ್ನಡದ ಸಿರಿ ಉತ್ಪನ್ನಗಳ ಅಂಗಡಿಯನ್ನು ನಿರಾತಂಕವಾಗಿ ನಡೆಸಬೇಕೆಂದರೆ ನನಗೆ ಹಪ್ತಾ ನೀಡಬೇಕು, ಹಣ ನೀಡದಿದ್ದರೆ ನಿಮ್ಮ ಉದ್ಯಮವನ್ನು ಮುಚ್ಚಿಸುತ್ತೇನೆ ಎಂದು ಬೆದರಿಕೆ ಹಾಕಿದ್ದರು. ಅಲ್ಲದೆ ಸ್ಕೂಬಾ ಡೈವಿಂಗ್ ತರಬೇತುದಾರರಿಗೆ ಬೆದರಿಕೆ ಒಡ್ಡಿದ ಕಾರಣ ಅವರು ಕೂಡ ಸರಿಯಾಗಿ ಕೆಲಸಕ್ಕೆ ಬರುತ್ತಿಲ್ಲ. ಮುರುಡೇಶ್ವರಕ್ಕೆ ಬರುವ ಪ್ರವಾಸಿಗರಿಗೆ ಸ್ಕೂಬಾ ಡೈವಿಂಗ್ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡುವ ಮೂಲಕ ಆರ್ಥಿಕವಾಗಿ ನಷ್ಟ ಅನುಭವಿಸುವಂತೆ ಮಾಡಿದ ಜಯಂತ್ ನಾಯ್ಕ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸ್ಕೂಬಾ ಡೈವಿಂಗ್ ಮಾಲೀಕ ಗಣೇಶ್ ಹರಿಕಾಂತ್ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ದೂರಿನಲ್ಲಿರುವ ಆರೋಪದ ಮೇರೆಗೆ ಜಯಂತ್ ನಾಯ್ಕ್ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಸ್ಕೂಬಾ ಡೈವಿಂಗ್ ನಡೆಸುವ ಗಣೇಶ್ ಹರಿಕಾಂತ್ ಕೆಲವು ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿರುವ ಬಗ್ಗೆ ದಾಖಲೆ ಕಲೆ ಹಾಕಿದ ಜಯಂತ್ ಅವರು ಈ ಬಗ್ಗೆ ದೂರು ಸಹ ನೀಡಿದ್ದರು. ಹಾಗಾಗಿ ಜಯಂತ್ ನಾಯ್ಕ್ ಅವರನ್ನ ಹತ್ತಿಕ್ಕುವ ಉದ್ದೇಶದಿಂದ ಪೊಲೀಸ್ ದೂರು ದಾಖಲಿಸಿ ವ್ಯವಸ್ಥಿತವಾಗಿ ಜಯಂತ್ ನಾಯ್ಕ್ ಅವರನ್ನ ಬಂಧಿಸುವ ಕಾರ್ಯ ನಡೆದಿದೆ. 2 ದಿನಗಳಲ್ಲಿ ನಾನು ಭಟ್ಕಳಕ್ಕೆ ಬಂದು ಗಣೇಶ್ ಹರಿಕಾಂತ್ ನಡೆಸುವ ಅಕ್ರಮ ಚಟುವಟಿಕೆಗಳ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿ ಅವರನ್ನು ಬಂಧಿಸುವಂತೆ ಆಗ್ರಹಿಸುತ್ತೇನೆ ಎಂದು ಪ್ರಮೋದ್ ಮುತಾಲಿಕ್ ಮಾಹಿತಿ ನೀಡಿದರು. ಹೌದು, ನನ್ನ ಗಮನಕ್ಕೆ ಬಂದಿದೆ. ಗಣೇಶ್ ಹರಿಕಾಂತ್ ಇಲ್ಲೀಗಲ್ ಕಾನೂನು ಬಾಹಿರ ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತಾ ಇದಾರೆ ಅವರು. ಸೊ ಅದನ್ನ ದಾಖಲೆ ಸಹಿತ
ಜಯಂತ್ ಅವರು ಹೊರಗೆ ತೆಗೆದಿದ್ದಾರೆ ತನ್ನ. ಸೊ ಅದರದ ಬಗ್ಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಈಗ ಅವರು ಇವರನ್ನ ಆ ಹಿನ್ನೆಲೆಯಲ್ಲಿ ಇವರನ್ನ ಒಂದು ಶೋಷಣೆ ಮಾಡಬೇಕು, ಇವರನ್ನ ದಬಾವ್ ಮಾಡಬೇಕು, ದಮನ್ ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ ಇದು. ಇನ್ನು ಕಂಪ್ಲೇಂಟ್ ಅವರು ಗಣೇಶ್ ಶ್ರೀಕಾಂತ್ ಕೊಟ್ಟ ನಂತರ ಇವ್ರಿಗೂ ಬೆದರಿಕೆ ಹಾಕಿದ್ದು ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಸೊ ಆ ಕಂಪ್ಲೇಂಟ್ ಅನ್ನ ಇವರು ಆ ಕಂಪ್ಲೇಂಟ್ ಸಂಬಂಧಪಟ್ಟ ಈಗ ನೋಡಿ, ಒಂದು ಕಂಪ್ಲೇಂಟ್ ಆದ ತಕ್ಷಣ ಇಮಿಡಿಯೇಟ್ FIR ಮಾಡ್ತಾರೆ. ಅದನ್ನ ಆ ವ್ಯಕ್ತಿ ಕೇಳ್ಬೇಕಲ್ಲ, ಏನು ಎಂತು ಅಂತ ಅನ್ನೋದು ಕೇಳ್ಬೇಕಲ್ಲ, ಕೇಳೋದು ಇಲ್ಲ, ಇಮಿಡಿಯೇಟ್ ಮಾಡ್ತಾರೆ. ಸೊ ಹೀಗಾಗಿ ವ್ಯವಸ್ಥಿತವಾಗಿ ಜಯಂತ್ ನಾಯ್ಕ್ ಅವರನ್ನ ಹತ್ತಿಕ್ಕುವಂತ ಪ್ರಯತ್ನ ನಡೀತಾ ಇದೆ. ಸೊ ನಾನು ಬರ್ತಾ ಇದ್ದೀನಿ, ನಾನೊಂದು 2 ದಿನದಲ್ಲಿ ಬರ್ತೀನಿ ಮತ್ತು ಆ ದಾಖಲೆಯನ್ನ ಬಹಿರಂಗ ಪಡಿಸ್ತೀನಿ. ಗಣೇಶ್ ಹರಿಕಾಂತನ್ನ ಒದ್ದು ಒಳಗಡೆ ಹಾಕಬೇಕು, ಆ ರೀತಿನೇ ಅವರ ಕುಕೃತ್ಯಗಳೆಲ್ಲ ನಡೀತಾ ಇದಾವೆ, ದಾಖಲೆಗಳೆಲ್ಲ ಬೇಕಾದಷ್ಟಿದಾವೆ. ಸೊ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಅವ್ರ ಕಡೆಯಿಂದ ದುಡ್ಡು ತಿಂದು, ಅವ್ರ ಕಡೆಯಿಂದ ಭ್ರಷ್ಟರಾಗಿ ಇವತ್ತು ಜಯಂತ್ ನಾಯ್ಕ್ ಅವ್ರನ್ನ ಬಂಧನ ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ. ಹೊನ್ನವರದ ಶರಾವತಿ ತೀರದ ಬಳಿ ಶುಕ್ರವಾರ ರಾತ್ರಿ ಗಾಂಜಾ ಮಾರುತ್ತಿದ್ದ ವೇಳೆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸ್ ದಾಳಿ ನಡೆಸಿ ಈರುವರನ್ನು ಸೆರೆ ಹಿಡಿದಿದೆ. ರಾತ್ರಿ ಗಾಂಜಾ ಮಾರುತ್ತಿದ್ದ ವೇಳೆ ಖಚಿತ ಮಾಹಿತಿ ಪಡೆದ ಪೊಲೀಸರು ದಾಳಿ ನಡೆಸಿ ಈರುವರನ್ನ ಬಂಧಿಸಿದ್ದಾರೆ. ದಾಳಿ ವೇಳೆ ಓರ್ವ ಆರೋಪಿ ಪರಾರಿಯಾಗಿದ್ದಾನೆ. ವೃತ್ತಿಯಲ್ಲಿ ಆಟೋ ಚಾಲಕನಾಗಿರುವ ಭಟ್ಕಳ ತಾಲೂಕಿನ ಮದಿನಾ ಕಾಲೋನಿಯ 26 ವರ್ಷದ ಅಬ್ರಾರ್ ಇಬ್ರಾಹಿಂ ಶೇಖ್, ಕಾಸರಗೋಡ ಟೊಂಕಾ ಕ್ರಾಸ್ ನಿವಾಸಿ 23 ವರ್ಷದ ಸಮೀರ್ ಅಹಮದ್ ಅಲಿ ಪಂಡಿತ್ ಬಂಧಿತ ಆರೋಪಿಗಳು. ಕಾಸರಗೋಡ ಟೊಂಕಾ ಕಿಜಾರ್ ಮಸೀದಿ ಹತ್ತಿರದ ನಿವಾಸಿ ಮೊಹಮ್ಮದ್ ಸಲಾಂ ಇಸ್ಮಾಯಿಲ್ ಮೂಸಾ ಪರಾರಿಯಾದ ಆರೋಪಿ. ಬಂಧಿತರಿಂದ ಒಟ್ಟು 500 ಗ್ರಾಂ ತೂಕದ ಸುಮಾರು 10,000 ರೂಪಾಯಿ ಮೌಲ್ಯದ 30 ಗಾಂಜಾ ಮಾದಕ ವಸ್ತು ಇರುವ ಪ್ಯಾಕೆಟ್ಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಇವರು ತಮ್ಮ ಬಳಿ ಇಟ್ಟುಕೊಂಡಿದ್ದರು. ಪೊಲೀಸರು 30 ಗಾಂಜಾ ಪ್ಯಾಕೆಟ್ಗಳು, 1 ತಕ್ಕಡಿ ಗಾಂಜಾ ಸಾಗಾಟಕ್ಕೆ ಬಳಸಿದ ನೋಂದಣಿ ಸಂಖ್ಯೆ ಇರದ ಸುಮಾರು 25,000 ರೂಪಾಯಿ ಮೌಲ್ಯದ ಸ್ಕೂಟರ್ ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಕುಮಟಾ ಪಟ್ಟಣದ ಮಣಿಕಿ ಮೈದಾನದಲ್ಲಿ ನಡೆಯುತ್ತಿರುವ ನಾಡವರ ಪ್ರೀಮಿಯರ್ ಲೀಗ್ನ ರಾಷ್ಟ್ರಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯ 2ನೇ ದಿನದ ವೇದಿಕೆಯ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಕುಮಟಾ ಪಟ್ಟಣದ ಮಣಿಕಿ ಮೈದಾನದಲ್ಲಿ ನಡೆದ ನಾಡವರ ಪ್ರೀಮಿಯರ್ ಲೀಗ್ನ ರಾಷ್ಟ್ರಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯ 2ನೇ ದಿನದ ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜಿಲ್ಲೆಯ ಇತಿಹಾಸದಲ್ಲಿ ಇಂತಹ ಪಂದ್ಯಾವಳಿ ನಡೆದಿಲ್ಲ. ಬೇರೆ ರಾಜ್ಯಗಳ ಕ್ರಿಕೆಟ್ ಆಟಗಾರರನ್ನ ಕುಮಟಾ ಮೈದಾನದಲ್ಲಿ ಪರಿಚಯಿಸಿದ ಕೀರ್ತಿ ನಾಡವರ ಪ್ರೀಮಿಯರ್ ಲೀಗ್ಗೆ ಸಲ್ಲುತ್ತದೆ. ನಾಡವರ ಸಮಾಜದ ಶಕ್ತಿ, ಧೈರ್ಯವನ್ನು ಶ್ಲಾಘಿಸಲೇಬೇಕು. ನಾಡವರ ಸಮಾಜವು ದೇಶದ ಎಲ್ಲಾ ರಂಗಗಳಲ್ಲೂ ತೊಡಗಿಸಿಕೊಂಡಿದ್ದು ಅತ್ಯುತ್ತಮ ಹುದ್ದೆಗಳನ್ನು ಹೊಂದಿ ಸಾಮಾಜಿಕ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಸಾಧಕರ ಪಟ್ಟಿಯಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತವರಾಗಿದ್ದಾರೆ ಎಂದರು. ಯಾವ ಸಮಾಜದವರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಮ್ಮ ನಾಡವರ ಸಮಾಜಕ್ಕೆ ಮಾತ್ರ ಶಕ್ತಿ ಇದೆ ಅನ್ನುವಂಥದ್ದು. ಇದನ್ನು ಈ ರೀತಿಯ ಒಂದು ಕೆಲಸ ಅಂದ್ರೆ ಒಳ್ಳೆಯದಕ್ಕೆ ನೀವು ಉಪಯೋಗಿಸ್ತಾ ಇದ್ರಿ ಅನ್ನುವಂಥದ್ದನ್ನು ನಾನು ಹೇಳಬೇಕಾಗ್ತದೆ. ಯಾಕೆಂದ್ರೆ ಇದರ ಮೂಲಕ ಇಡೀ ನಮ್ಮ ಜಿಲ್ಲೆಯ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಂಥದ್ದು. ಇದು ಬೇರೆಯವರಿಗೂ ಒಂದು ಮಾದರಿ, ಬೇರೆ ತಾಲೂಕಿನವರಿಗೂ ಇದು ಮಾದರಿಯಾಗುವಂಥದ್ದು. ಇಂಥ ಕಾರ್ಯಕ್ರಮ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಆಗಿರ್ಲಿಕ್ಕಿಲ್ಲ ಅನ್ನೋದು. ಮುಂದಿನ ದಿವಸದಲ್ಲಿ ಆಗ್ಬೋದು, ಬೇರೆ ಕಡೆ ಆಗ್ಬೋದು. ಆಮೇಲೆ ನಮ್ಮ ಮಣಕಿ ಗ್ರೌಂಡಿಗೂ ಒಂದು ಮಹಿಮೆ ಇದೆ ಅನ್ನುವಂಥದ್ದು. ಯಾಕೆಂದ್ರೆ ನಮ್ಮ ನಾಡೋರ ಸಮಾಜದವರು ಅಂಕೋಲದಲ್ಲೂ ಜಾಸ್ತಿ ಇದ್ದಾರೆ, ಅಲ್ಲೂ ಮೈದಾನ ಇದೆ, ಅಲ್ಲೂ ನೀವು ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಒಂದು. ಅಂದ್ರೆ ಇಲ್ಲಿ ಬಹುಶಃ ನಾವು ಕುಮಟಾ ಹಬ್ಬ ಮಾಡಿದ್ವಿ, ಉತ್ಸವ ಮಾಡಿದ್ದೇವೆ, ಯಕ್ಷಗಾನ 100,000 ಯಕ್ಷಗಾನಗಳಾಗಿದ್ದಾವೆ. ಒಂದೇ ಒಂದು ದಿನ ಕಪ್ಪು ಚುಕ್ಕೆ ಈ ಮೈದಾನದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಆಗಲಿಲ್ಲ ನೋಡಿ. ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್ ದೇವರಬಾವಿ ಮಾತನಾಡಿ, ಯಾವುದೇ ಸಮಾಜದ ಕಾರ್ಯಕ್ರಮ ಆಯೋಜನೆ ಮಾಡುವುದಾದರೂ ಸ್ವಲ್ಪ ಮಂದಿಯಲ್ಲಿ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತದೆ. ಆದರೆ ಎಲ್ಲಾ ಮನಸ್ಥಿತಿಯ ಜನರನ್ನು ಸೇರಿಸಿಕೊಂಡು ಭಿನ್ನಾಭಿಪ್ರಾಯ ಬಾರದ ರೀತಿಯಲ್ಲಿ ಯಶಸ್ವಿಯಾಗಿ ಪಂದ್ಯಾವಳಿ ಆಯೋಜಿಸುವುದರ ಹಿಂದೆ ಲೀಗ್ನ ಅಧ್ಯಕ್ಷ ಜಗದೀಶ್ ಡಿ ನಾಯಕ್ ಹಾಗೂ ಸಂಘಟಕರ ಪಾತ್ರ ಬಹಳ ದೊಡ್ಡದಿದೆ ಎಂದರು. ಈ ಹುಮ್ಮಧೈರ್ಯಕ್ಕೆ ಸಾಥ್ ಕೊಟ್ಟವರು ನಮ್ಮ ಕುಮಟಾದ ಭಾಗದ ನಾಡವರು. ಅದಕ್ಕೆ ನಾವು ಬಹಳ ಚಾಣಕ್ಯ ಅಧ್ಯಕ್ಷನ್ ಮಾಡಿದ್ವಿ ಜಗದೀಶ್ ನಾಯ್ಕರಿಗೆ, ಇಲ್ಲಾಂದ್ರೆ ಸಾಧ್ಯ ಆಗುವುದಿಲ್ಲ. ಯಾವುದೇ ಒಂದು ಸಮಾಜ ಇರಲಿ ಅಥವಾ ಯಾವುದೇ ಒಂದು ಸಂಘಟನೆ ಇರಲಿ, 100% 100ಕ್ಕೆ 100ರಷ್ಟು ಎಲ್ಲರನ್ನು ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದು 70% ಜನರಿಗೆ ಸಮಾಧಾನ ಮಾಡಬಹುದು, ಒಂದು 20-30% ಜನರಿಗೆ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯ ಕೆಲವೊಂದು ವಿಚಾರಗಳಲ್ಲಿ ಇದ್ದೇ ಇರ್ತದೆ. ಈ ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳನ್ನು ಕೂಡ ಸರಿದೂಗಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಬೇಕಂದ್ರೆ ಒಬ್ಬ ಸಶಕ್ತ ಅಧ್ಯಕ್ಷನ ಅವಶ್ಯಕತೆ ಇತ್ತು. ಅದನ್ನ ಜಗದೀಶ್ ನಾಯ್ಕರು
ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಧ್ಯಕ್ಷತೆ ವಹಿಸಿದ ಕಾರವಾರದ ಕ್ರಿಮ್ಸ್ ನಿರ್ದೇಶಕ ಗಜಾನನ್ ನಾಯಕ್ ಮಾತನಾಡಿ, ಜಾತ್ಯತೀತ ನಿಲುವನ್ನ ಪೂರ್ವಜರು ನಮಗೆ ಬೆಳುವಳಿಯಾಗಿ ನೀಡಿದ್ದಾರೆ. ಎಲ್ಲರೊಂದಿಗೆ ಬೆರೆಯುವ ವಿಶಾಲ ಮನಸ್ಥಿತಿ ನಮ್ಮದಾಗಿದ್ದು, ಈ ಬಾರಿ ಪಂದ್ಯಾವಳಿಯಲ್ಲಿ ದೇಶದ ಎಲ್ಲಾ ಸಮಾಜದವರಿಗೆ ಅವಕಾಶ ಕಲ್ಪಿಸಿದ್ದೇವೆ. ಎನ್ಪಿಎಲ್ಗಾಗಿ ಸಂಗ್ರಹವಾದ ಹಣದಲ್ಲಿ ಖರ್ಚು ವೆಚ್ಚಗಳ ಹೊರತಾದ ಹಣವನ್ನ ಸಾಮಾಜಿಕ ಸಮಸ್ಯೆಗಳನ್ನು ನಿವಾರಿಸಲು ಬಳಕೆ ಮಾಡಿಕೊಳ್ಳಿ ಎಂದರು. ಅತಿಥಿಯಾದ ಉದ್ಯಮಿ ಮದನ್ ಡಿ ನಾಯಕ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ರಣಜಿ ಟ್ರೋಫಿಯನ್ನ ನಡೆಸಬಲ್ಲ ಶಕ್ತಿ ಇಲ್ಲಿನ ವಂಡರ್ ಬಾಯ್ಸ್ ತಂಡಕ್ಕಿದೆ ಎಂದರು. ಅವಕಾಶವನ್ನು ಕೊಟ್ಟದ್ದಲ್ಲದೆ ಇತರ ಸಮಾಜದ ಕ್ರೀಡಾಪಟುಗಳಿಗೆ ಅವಕಾಶವನ್ನು ಕೊಟ್ಟು ಪ್ರತಿಭೆಗಳನ್ನು ಗುರುತಿಸಲಿಕ್ಕೆ ಈ ಒಂದು ಟೂರ್ನಾಮೆಂಟ್ ಸಹಕಾರಿಯಾಗ್ತದೆ ಅಂತ ನನ್ನ ಭಾವನೆ. ಜೊತೆಗೆ ಸಂಘಟಕರು ಸಂಘಟನೆಯನ್ನು ನೋಡಿದರೆ, ಅವರ ಚತುರತೆಯನ್ನು ನೋಡಿದರೆ ಖಂಡಿತ ಮುಂದಿನ ದಿನಗಳಲ್ಲಿ ಇವರ ಮೇಲೆ ಇಲ್ಲೊಂದು ರಣಜಿ ಟ್ರಾಫಿಯನ್ನು ಮಾಡುವಂಥ ಒಂದು ಭಾರವನ್ನು ಹಾಕಿದರೆ ಖಂಡಿತ ಇವರು ಮಾಡ್ತಾರೆ ಹೇಳುವಂಥ ಒಂದು ಭರವಸೆಯೂ ಸಹ ಇವರು ಮೂಡಿಸ್ತಾ ಇದ್ದಾರೆ. ಆ ಕಾರಣದಿಂದ ಕ್ರಿಕೆಟಿನ ಬಗ್ಗೆ ಈ ಹುಡುಗರಿಗೆ ಬಹಳ ಹೆಚ್ಚಿನ ಒಂದು ಹೊಣೆಗಾರಿಕೆ ಮತ್ತು ಅದರ ಬಗ್ಗೆ ಬಹಳ ಪ್ರೀತಿ ಇರೋದನ್ನು ತೋರಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಇವರು ವಂಡರ್ ಬಾಯ್ಸ್ ಮತ್ತು ಬಹಳಷ್ಟು ಹುಡುಗರು ಮುಖ್ಯವಾಗಿ ಕುಮಟಾದಲ್ಲಿ ಯಾವುದೇ ಕ್ರಿಕೆಟ್ ಟೂರ್ನಾಮೆಂಟ್ ಆಗಲಿ ಹೆಚ್ಚಿನವರು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ನಾಡವರ ಸಮಾಜ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಇತಿಹಾಸ ನಿರ್ಮಾಣ ಮಾಡಿದೆ. ಸ್ವತಂತ್ರ ಪೂರ್ವದಲ್ಲೂ ನಾಡವರ ಸಮಾಜದವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದರು. ಅಂಬೇಡ್ಕರ್ ಕನಸನ್ನ ನನಸು ಮಾಡಿದ ಏಕೈಕ ಸಮಾಜ ನಾಡವರ ಸಮಾಜವಾಗಿದೆ ಎಂದರು. ಈ ಜಿಲ್ಲೆಯಲ್ಲಿ ಏನಾದರೂ ಪ್ರಥಮವಾಗಿ ಆರಂಭ ಆಗ್ತದೆ ಅಂದ್ರೆ ಅದು ಕುಮಟಾದಲ್ಲೇ ಅಂತ ತೋರಿಸ್ಕೊಟ್ಟದ್ದು ಇತಿಹಾಸದಲ್ಲಿದೆ. ಇವತ್ತು ನಾಡವರ ಸಮಾಜ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ. ಕಳೆದ ಬಾರಿ ಫಸ್ಟ್ ಟೈಮ್ ನಮ್ಮ ಜಿಲ್ಲೆಯಲ್ಲಿ ಫ್ಲಡ್ ಲೈಟ್ ಕ್ರಿಕೆಟ್ ಮಾಡೋ ಮುಖಾಂತರ ಇತಿಹಾಸನ ಕುಮಟಾದಲ್ಲೇ ನಿರ್ಮಾಣ ಮಾಡಿಕೊಟ್ರು ಈ ಸಮಾಜದವರು. ಅದ್ರ ಜೊತೆಯಲ್ಲಿ ಈಗ ಎರಡನೇ ಬಾರಿಗೆ ಈ ನನಗೆ ಭಾಳ ನಾನು ಧನ್ಯನೂ ಹೌದು, ಮನಸ್ಸಲ್ಲೂ ಭಾಳ ಖುಷಿ. ಅಂದರೆ ಹೋಸರ ಬಂದಾಗ ನಾನೆಲ್ಲೋ ಒಂದು ಕಡೆ ಉಲ್ಲೇಖ ಮಾಡಿದ್ದೆ, ನೀವು ಇಷ್ಟು ದೊಡ್ಡದು ಮಾಡಿದ್ರಿ, ಯಾರೂ ಇಂಥದ್ದೆಲ್ಲ ಮಾಡೋಕ್ಕಾಗೋದಿಲ್ಲ, ಯಾಕೆ ಇದು ಎಲ್ಲರಿಗೂ ಮಾಡೋದಿಲ್ಲ ಅಂತ ನನ್ನ ಮನಸ್ಸಲ್ಲಿ ಇದ್ದದ್ದನ್ನು ಹೇಳಿದ್ದೆ. ಅದು ಕಾಕ್ತಾಳಿಯನು ಅಥವಾ ದೇವರ ಅನುಗ್ರಹನೋ ಗೊತ್ತಿಲ್ಲ. ನಾನು ಏನು ಅವತ್ತೇ ಮಾತಾಡಿದ್ದೆ ಅದು ನಡೆದೋಗ್ಬಿಟ್ಟಿದೆ. ಇವತ್ತೇ ಮತ್ತೊಮ್ಮೆ ನಾಡೋರ ಸಮಾಜ ಎಷ್ಟು ಮುಂದೆ ಹೋದ್ರು ಅಂದರೆ ಎಲ್ಲರನ್ನೂ ಕರೆಸಿ ರಾಜ್ಯ ಮಟ್ಟದ ಒಂದು ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಆಡಿಸೋ ಮುಖಾಂತರ ಮತ್ತೊಮ್ಮೆ ಈ ಜಿಲ್ಲೆಯಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ್ದೀರಿ. ಹಾಗಾಗಿ ನಿಮ್ಗೆ ವಿಶೇಷವಾದ ಅಭಿನಂದನೆ. ಕಾರ್ಯಕ್ರಮದಲ್ಲಿ ಕಾರವಾರ ವೈದ್ಯಾಧಿಕಾರಿ ಡಾಕ್ಟರ್ ಶರದ್ ನಾಯಕ್, ಪುರಸಭೆ ಅಧ್ಯಕ್ಷೆ ಮೋಹಿನಿ ಗೌಡ, ಬೆಳಕು ಟ್ರಸ್ಟ್ನ ನಾಗರಾಜ್ ನಾಯಕ್ ತೊರ್ಕೆ, ಎಂಜಿನಿಯರ್ ಡಿಆರ್ ನಾಯಕ್, ಚೈತ್ರದೀಪ ಎಂಟರ್ಪ್ರೈಸಸ್ನ ಮಾಲೀಕ ಮದನ್ ನಾಯಕ್, ಅಜಿತ್ ನಾಯಕ್, ಇಒ ಸಿಟಿ ನಾಯಕ್, ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ, ಮೋಹನ್ ನಾಯಕ್, ಪುರಸಭೆ ಮುಖ್ಯಾಧಿಕಾರಿ ಎಂಕೆ ಸುರೇಶ್ ಹಾಗೂ ನಾಡವರ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಜಗದೀಶ್ ಡಿ ನಾಯಕ್ ಉಪಸ್ಥಿತರಿದ್ದರು. ವೇದಿಕೆ ಕಾರ್ಯಕ್ರಮದ ಬಳಿಕ ಮಣಿಕಿ ಮೈದಾನದಲ್ಲಿ ನಡೆದ ರೋಚಕ ಪಂದ್ಯಾವಳಿಯಲ್ಲಿ ವಿವಿಧ ರಾಜ್ಯಗಳಿಂದ ಬಂದಂತಹ ಸ್ಟಾರ್ ಆಟಗಾರರ ಕ್ರಿಕೆಟ್ ಪ್ರದರ್ಶನವನ್ನು ವೀಕ್ಷಿಸಲು ಮಣಿಕಿ ಮೈದಾನದ ಸುತ್ತಲೂ ಸಾವಿರಾರು ಪ್ರೇಕ್ಷಕರು ನೆರೆದಿದ್ದರು. ಸ್ಟಾರ್ ಆಟಗಾರರು ಸಿಡಿಸಿದ 4 ಮತ್ತು 6ಗಳ ಸುರಿಮಳೆಗೆ ಬೆರಗಾದ ಸಾವಿರಾರು ಕ್ರಿಕೆಟ್ ಪ್ರೇಮಿಗಳು ಕುಣಿದು ಕುಪ್ಪಳಿಸುತ್ತಿರುವುದು ಕಂಡುಬಂತು. ಸ್ಫೋಟಕತೆಯ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರ್ಪಡಿಸುತ್ತಿರುವಂತೆ ಕುರೇಶಿ ಮತ್ತೊಂದು ನಾಲ್ಕು ಬೌಂಡ್ರಿಗಳು, ಆಕಾಶ್ ತಾರೇಕೆ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಕೆನರಾ ಪ್ಲಸ್ ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ನ ಮಳಿಗೆ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೇಸ್ ಕುಮಟಾ. ನಮ್ಮಲ್ಲಿ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಸೇರಿದಂತೆ ಕಂಪ್ಯೂಟರ್ನ ಬಿಡಿ ಭಾಗಗಳು ದೊರೆಯುತ್ತದೆ.
ಗುಣಮಟ್ಟದ ಕಂಪ್ಯೂಟರ್ ಸರ್ವಿಸ್ ನೀಡುವ ಜೊತೆಗೆ ಸಿಸಿ ಕ್ಯಾಮೆರಾಗಳ ಇನ್ಸ್ಟಾಲೇಷನ್ ಮಾಡಿಕೊಡಲಾಗುವುದು. ರೀಸನೇಬಲ್ ದರದ ಜೊತೆಗೆ ಗುಣಮಟ್ಟದ ಕಂಪ್ಯೂಟರ್ನ ಬಿಡಿ ಭಾಗಗಳಿಗೆ ನಿಗದಿತ ವಾರಂಟಿ ನೀಡಲಾಗುವುದು. ಒಮ್ಮೆ ಭೇಟಿ ನೀಡಿ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೇಸ್, ಕೆವಿ ಶೆಟ್ಟಿ ಬಿಲ್ಡಿಂಗ್, ನೆಲ್ಲಿಕೇರಿ, ಹಳೆ ಬಸ್ ನಿಲ್ದಾಣ ರಸ್ತೆ, ಕುಮಟಾ. ಸಂಪರ್ಕಿಸಿರಿ. ಮಾಲೀಕರು ಗಣೇಶ್ ಶೆಟ್ಟಿ. ಮೊಬೈಲ್ ಸಂಖ್ಯೆ 9901161204. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಫೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, NH66 ಮುಖ್ಯ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕುಮಟಾದಲ್ಲಿಯೇ ವಿಶಾಲವಾದ ಸ್ಟುಡಿಯೋ ಹೊಂದಿರುವ ಏಕೈಕ ಡಿಜಿಟಲ್ ಫೋಟೋ ಸ್ಟುಡಿಯೋ ಮೆಲ್ಮೆಕ್. ನಮ್ಮಲ್ಲಿ ಡಿಜಿಟಲ್ ವೆಡ್ಡಿಂಗ್ ಆಲ್ಬಮ್, ಡಿಜಿಟಲ್ ಸ್ಟುಡಿಯೋ, ಫ್ಯಾಷನ್ ಫೋಟೋಗ್ರಫಿ, ಮಕ್ಕಳ ಫೋಟೋಗ್ರಫಿ, ಮಗ್ ಅಂಡ್ ಟಿ ಶರ್ಟ್ ಪ್ರಿಂಟ್, ಸ್ಪೈಡರ್ ವರ್ಕ್, ಡ್ರೋನ್ ವರ್ಕ್ ಮಾಡಿಕೊಡಲಾಗುವುದು. ಸ್ಟಡಿ ಫೋಟೋ, ಔಟ್ಡೋರ್ ಅಂಡ್ ಸ್ಟುಡಿಯೋ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಫೋಟೋ ಲ್ಯಾಮಿನೇಷನ್, ಫ್ರೇಮಿಂಗ್, ಐಡಿ ಕಾರ್ಡ್ ಸೇರಿದಂತೆ ಕೇರಳ ಮಾದರಿಯ ಫೋಟೋಗ್ರಫಿ ಬಳಸಲಾಗುವುದು. ನಮ್ಮಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್ಗಳು ಬಾಡಿಗೆಗೆ ಸಿಗುತ್ತೆ. ವೆಡ್ಡಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಫಾರ್ 15,000 ಓನ್ಲಿ. ಅಲ್ಲದೆ ಕ್ವಿಕ್ ಸರ್ವಿಸ್ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ. ಮೆಲ್ಮೆಕ್ ಡಿಜಿಟಲ್ ಫೋಟೋ ಸ್ಟುಡಿಯೋ, ಮಹಾಬಲೇಶ್ವರ ಕಾಂಪ್ಲೆಕ್ಸ್, ಕುಂಬೇಶ್ವರ ರೋಡ್, ಕುಮಟಾ. ಮೊಬೈಲ್ ಸಂಖ್ಯೆ 7907020083, 9846214083, 7907010127. ಹಿಂದೆ ಸಂಪರ್ಕಿಸಿ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳ ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟೋವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರೀಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್ ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ.
ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀ ಜಿಟ್ರೋನಿಕ್ಸ್, ಕೋಲ್ಟ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 08382226038, ಮೊಬೈಲ್ ಸಂಖ್ಯೆ 9036444404 ಹಾಗೂ ಶ್ರೀಜಿ ಹೌಸ್, ಹಬ್ಬುವಾಡ, ಕಾರವಾರ. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845288735, ದೂರವಾಣಿ ಸಂಖ್ಯೆ 08382227651. ಅರ್ಧ ಶತಮಾನಗಳಿಂದ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಜಿಲ್ಲೆಯ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ತರಂಗ ಎಲೆಕ್ಟ್ರಾನಿಕ್, ಕುಮಟಾ. ನಮ್ಮಲ್ಲಿ ಎಲ್ಜಿ, ಸ್ಯಾಮ್ಸಂಗ್, ಸೋನಿ, ಮೈಕ್ರೋಮ್ಯಾಕ್ಸ್, ಇಂಪ್ಯಾಕ್ಸ್, ಬಾಷ್, ಐಎಫ್ಬಿ, ಗೋದ್ರೇಜ್, ಹೈಯರ್, ವರ್ಫೂಲ್, ಬಟರ್ಫ್ಲೈ, ವಿಗಾರ್ಡ್ ಸೇರಿದಂತೆ ಎಲ್ಲ ಬ್ರಾಂಡೆಡ್ ಕಂಪನಿಗಳ ಎಲ್ಇಡಿ ಟಿವಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಎಸಿ, ಗ್ರೈಂಡರ್, ಮಿಕ್ಸಿ, ಫ್ಯಾನ್, ಕಿಚನ್ ಐಟಮ್ಸ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡಲು ಸುಲಭ ಕಂತುಗಳ ಯೋಜನೆ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಇದ್ದು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮನೆಗೆ ತಲುಪಿಸುವ ಸರ್ವಿಸ್ ಕೂಡ ಲಭ್ಯವಿದೆ. ಲಕ್ಕಿ ಡ್ರಾ ಸೇರಿದಂತೆ 10 ಹಲವು ಆಫರ್ಗಳು ಗ್ರಾಹಕರಿಗೆ ನೀಡಲಾಗುತ್ತಿದೆ. ಗುಣಮಟ್ಟದ ಮತ್ತು ವಿಶ್ವಾಸಾರ್ಹ ಸೇವೆಗಾಗಿ ಭೇಟಿ ನೀಡಿ. ತರಂಗ ಎಲೆಕ್ಟ್ರಾನಿಕ್ಸ್, ಶ್ರೀ ಗಜಾನನ ಕಾಂಪ್ಲೆಕ್ಸ್, ಕಿಮಾನಿಕರ್ ಕಾಂಪೌಂಡ್, ಹೆಡ್ ಪೋಸ್ಟ್ ಆಫೀಸ್ ರಸ್ತೆ, ಕುಮಟಾ. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8494891322. ಜಿಲ್ಲೆಯ ಹೊನ್ನಾವರ ಮತ್ತು ಶಿರಸಿ ತಾಲೂಕಿನಲ್ಲೂ ತರಂಗ ಎಲೆಕ್ಟ್ರಾನಿಕ್ ಬೃಹತ್ ಮಳಿಗೆಗಳಿದ್ದು ಗ್ರಾಹಕರು ಆಯಾ ಶಾಖೆಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಬಹುದು. ಹೊನ್ನಾವರ ಮೊಬೈಲ್ ಸಂಖ್ಯೆ 8494891333, ಶಿರಸಿ 8494891344. ಅಂಕೋಲಾ ಮಾದನಗೇರಿಯಲ್ಲಿ 10 ಮತ್ತು 8 ಗುಂಟೆಯ ಇಂಡಸ್ಟ್ರಿಯಲ್ ಎನ್ಎ ಸೈಟ್ ಮಾರಾಟಕ್ಕಿದೆ. ಹೊನ್ನಾವರದ ಪಟ್ಟಣ ವ್ಯಾಪ್ತಿಯಲ್ಲಿ 5, 2.5, 6, 10 ಗುಂಟೆಗಳ ರೆಸಿಡೆನ್ಸಿಯಲ್ ಎನ್ಎ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸಂಪರ್ಕಿಸಿ 9980752603 ಹಾಗೂ 7899569664. ಕುಮಟಾ ತಾಲೂಕಿನ ಕೋನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ವನದುರ್ಗಾ ಸಭಾಭವನದ ಲೋಕಾರ್ಪಣೆ, ಲೋಕ ಕಲ್ಯಾಣಾರ್ಥ ಕೈಗೊಂಡ ಶತಚಂಡಿ ಹವನ ಮತ್ತು ಪರಿವಾರ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವ ಫೆಬ್ರವರಿ 20ರಿಂದ ಫೆಬ್ರವರಿ 22ರವರೆಗೆ ನಡೆಯಲಿದೆ. 3 ದಿನಗಳು ವಿಜೃಂಭಣೆಯಿಂದ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ತನು ಮನ ಧನದಿಂದ ಸಹಕಾರ ನೀಡುವ ಮೂಲಕ ಪಾಲ್ಗೊಳ್ಳಬೇಕು. ಭಕ್ತರು ಕೈಗೊಳ್ಳಬಹುದಾದ ಪೂಜಾ ಸೇವೆಯ ವಿವರ ಇಂತಿದೆ. ಸರ್ವ ಸೇವೆಗೆ 5,000 ರೂಪಾಯಿ, ಒಂದು ಚಂಡಿ ಹವನ ಸೇವೆಗೆ 3,000 ರೂಪಾಯಿ, ಪಾರಾಯಣ ಸೇವೆಗೆ 1,000 ರೂಪಾಯಿ, ಕುಂಭಾಭಿಷೇಕ ಸೇವೆಗೆ 500 ರೂಪಾಯಿ ಮತ್ತು ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ ಸೇವೆಗೆ 500 ರೂಪಾಯಿ ನಿಗದಿಪಡಿಸಲಾಗಿದೆ. ಅಲ್ಲದೆ ಭಕ್ತರು ಹೊರಕಾಣಿಕೆ ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8310151854 ಹಾಗೂ 9987921066 ಮತ್ತು 9611091084 ಹಾಗೂ 9980593884ಗೆ ಸಂಪರ್ಕಿಸಬಹುದು. ಅಲ್ಲದೆ ದೇಣಿಗೆ ನೀಡುವ ಭಕ್ತರು ಬ್ಯಾಂಕ್ ಖಾತೆಗೆ ಹಣ ಸಂದಾಯ ಮಾಡುವ ಮೂಲಕ ಧಾರ್ಮಿಕ ಕಾರ್ಯಕ್ಕೆ ನೆರವಾಗಬೇಕೆಂದು ಶ್ರೀ HR ನಾಯ್ಕ್ ಅಧ್ಯಕ್ಷರು, ಶ್ರೀ ವನದುರ್ಗಾ ಸಭಾಭವನ ಕಟ್ಟಡ ಸಮಿತಿ, ಕೋನಹಳ್ಳಿ ವಿನಂತಿಸಿದ್ದಾರೆ. ಬ್ಯಾಂಕ್ ಖಾತೆ ವಿವರ ಇಂತಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕುಮಟಾ ಬ್ರಾಂಚ್, ಶ್ರೀ ಗ್ರಾಮದೇವ ಟೆಂಪಲ್ ಕಮಿಟಿ, ಅಕೌಂಟ್ ನಂಬರ್ 540169757774, IFSC ಕೋಡ್ SBIN 0040561. ಸಾರ್ವಜನಿಕ ಪ್ರಕಟಣೆ. ಕುಮಟಾ ಪುರಸಭೆಯಿಂದ ಕುಡಿಯುವ ನೀರಿನ ಸಂಪರ್ಕವನ್ನ ಪಡೆದುಕೊಂಡಿದ್ದು, ಆದರೆ 2020-21ನೇ ಸಾಲಿನ ನೀರಿನ ಶುಲ್ಕ ಸೇರಿದಂತೆ ಹಿಂದಿನ ನೀರಿನ ಶುಲ್ಕ ಸಂದಾಯಿಸದೇ ಇರುವ ಬಾಕಿದಾರರಿಗೆ ತಿಳಿಯಪಡಿಸುವುದೇನೆಂದರೆ, ನೀರಿನ ಶುಲ್ಕದ ಕಾರ್ಡುಗಳನ್ನು ಕಾಲೋಚಿತಗೊಳಿಸಿಕೊಂಡು ದಿನಾಂಕ 25/2/2021 ಬಾಕಿ ಇರುವ ನೀರಿನ ಶುಲ್ಕವನ್ನ ಈ ಕಚೇರಿಗೆ ಸಂದಾಯಿಸುವಂತೆ ಅಂತಿಮವಾಗಿ ಆದೇಶಿಸಿದೆ. ಹಾಗೂ ಪುರಸಭೆಯ ಸಿಬ್ಬಂದಿಗಳು ನಿಮ್ಮಲ್ಲಿ ಬಂದು ವಿಚಾರಿಸಿದಾಗ ಕಾಲೋಚಿತಗೊಂಡ ನೀರಿನ ಶುಲ್ಕದ ಕಾರ್ಡ್ಗಳನ್ನು ಪರಿಶೀಲನೆಗೆ ನೀಡತಕ್ಕದ್ದು. ತಪ್ಪಿದ್ದಲ್ಲಿ ನೀರಿನ ಸಂಪರ್ಕವನ್ನು ಶಾಶ್ವತವಾಗಿ ಸ್ಥಗಿತಗೊಳಿಸಿ ಹಾಗೆಯೇ ಬಾಕಿ ಉಳಿಸಿಕೊಂಡಿರುವವರ ಹೆಸರನ್ನ ಸಾರ್ವಜನಿಕವಾಗಿ ಪ್ರಕಟಿಸಲಾಗುವುದು ಮತ್ತು ಕಾನೂನಿನಂತೆ ವಸೂಲಿಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಯಪಡಿಸಿದೆ. ಮುಖ್ಯಾಧಿಕಾರಿ, ಪುರಸಭೆ, ಕುಮಟಾ. ಪ್ರತಿಯೊಬ್ಬರ ಜೀವನದಲ್ಲೂ ಒಮ್ಮೆ ಮಾತ್ರ ಬರುವ ಸಂತಸ, ಸಂಭ್ರಮದ ಕ್ಷಣ ವಿವಾಹ. ನಿಮ್ಮ ವಿವಾಹ ಜೀವನ ಸುಖಮಯ ಮತ್ತು ನೆಮ್ಮದಿಯಿಂದ ಕೂಡಿರಲು ನಿಮ್ಮ ಮನಸ್ಸಿಗೆ ಒಪ್ಪುವ ವಧು ಮತ್ತು ವರರನ್ನ ಆಯ್ಕೆ ಮಾಡಿಕೊಳ್ಳಲು ಸಂದೀಪ್ ಬೆಟ್ಕುಳಿ, ಕುಮಟಾ ಅವರನ್ನ ಭೇಟಿ ಮಾಡಿ. ವಧು ವರರ ನಿರೀಕ್ಷೆಯಂತೆ ಉತ್ತಮ ಉದ್ಯೋಗ, ಒಳ್ಳೆ ಗುಣ ನಡತೆ ಜೊತೆಗೆ ಉತ್ತಮ ಸಂಸ್ಕಾರಯುತ ಕುಟುಂಬಗಳ ಮಾಹಿತಿ ಕೂಡ ಇವರ ಬಳಿ ಲಭ್ಯವಿದೆ.
ಈಗಾಗಲೇ ಸಾಕಷ್ಟು ವಿವಾಹ ಸಂಬಂಧಗಳನ್ನ ಜೋಡಿಸಿದ ಹೆಗ್ಗಳಿಕೆ ಇವರದ್ದು. ಯಾವುದೇ ಸಮಾಜದವರಾದರೂ ವಧುವರರು ಬೇಕಾದಲ್ಲಿ ಸಂದೀಪ್ ಬೆಟ್ಕುಳಿ ಕುಮಟಾ ಇವರನ್ನ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 7022344683 ಹಾಗೂ 9449302368. ಪಟಾಪಟ್ ಸುದ್ದಿಯನ್ನು ನೋಡೋಣ ಕೆನರಾ ಎಕ್ಸ್‌ಪ್ರೆಸ್ನಲ್ಲಿ. ಕೆನರಾ ಎಕ್ಸ್‌ಪ್ರೆಸ್. ಎಲ್ಲೇ ಅಡಿಕೆ ತಟ್ಟೆಯಲ್ಲಿದ್ದ ಅಡಿಕೆ ನುಂಗಿದ ಮಗು ಉಸಿರುಗಟ್ಟಿ ಸಾವನ್ನಪ್ಪಿದ ಘಟನೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ನಡೆದಿದೆ. ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತೀರ್ಥಹಳ್ಳಿ ತಾಲೂಕು ಹೆದ್ದೂರು ಗ್ರಾಮದಲ್ಲಿ ಶನಿವಾರ ಬೆಳಗ್ಗೆ ಘಟನೆ ಸಂಭವಿಸಿದೆ. 1 ವರ್ಷ 1 ತಿಂಗಳ ಮಗು ನಿಶಾನ್ ಮೃತಪಟ್ಟಿದೆ. ಸಂದೇಶ್ ಮತ್ತು ಅರ್ಚನಾ ದಂಪತಿಗಳ ಮಗು ನಿಶಾನ್ ಆರೋಗ್ಯವಂತವಾಗಿತ್ತು. ಆಟವಾಡುವಾಗ ಅಡಿಕೆ ನುಂಗಿದ್ದರಿಂದ ಉಸಿರಾಡಲು ಕಷ್ಟವಾಗಿದೆ. ತಕ್ಷಣವೇ ಮಗುವನ್ನ ಕಟ್ಟೆಹಕ್ಕಲುವಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತರಲಾಗಿದೆ. ಅಲ್ಲಿಂದ ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಗೆ ಕರೆತಂದು ದಾಖಲು ಮಾಡಲಾಗಿದೆ. ಆದರೆ ಉಸಿರಾಡಲು ಕಷ್ಟವಾಗಿ ಮಗು ಮೃತಪಟ್ಟಿದೆ. ಸಂದೇಶ್ ಮತ್ತು ಅರ್ಚನಾ ದಂಪತಿಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದರು. ಲಾಕ್ಡೌನ್ ಸಂದರ್ಭದಲ್ಲಿ ಊರಿಗೆ ಬಂದಿದ್ದರು. ಬೆಂಗಳೂರಿಗೆ ವಾಪಸ್ ತೆರಳಲು ಸಿದ್ಧತೆ ನಡೆಸುತ್ತಿದ್ದರು. ಇಂತಹ ಸಮಯದಲ್ಲಿಯೇ ಈ ದುರ್ಘಟನೆ ಸಂಭವಿಸಿದೆ. ಅಡಿಕೆ ನುಂಗಿ ಮಗು ಮೃತಪಟ್ಟಿದ್ದರಿಂದ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ಆರೋಗ್ಯ ಇಲಾಖೆ ಇತ್ತೀಚೆಗೆ ಆಯೋಜಿಸಿದ್ದ ಶಿಶು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಉತ್ತಮ ಆರೋಗ್ಯವಂತ ಮಗು ಎಂದು ನಿಶಾನ್ ಪ್ರಥಮ ಬಹುಮಾನವನ್ನು ಗಳಿಸಿತ್ತು. ತೀರ್ಥಹಳ್ಳಿ ಭಾಗದಲ್ಲಿ ಪ್ರತಿ ಮನೆಯಲ್ಲಿಯೂ ಸಾಮಾನ್ಯವಾಗಿ ಎಲೆ ಅಡಿಕೆ ಹಾಕುವವರು ಇರುತ್ತಾರೆ. ಮನೆಯಲ್ಲಿ ಎಲೆ ಅಡಿಕೆ ತಟ್ಟೆ ಇಟ್ಟಿರುತ್ತಾರೆ. ಆಟವಾಡುವಾಗ ಮಗು ಅಡಿಕೆ ನುಂಗಿದೆ. ರೈತರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿರುವ ಪರಿಣಾಮ 3 ಗಡಿ ಪ್ರದೇಶಗಳಿಗೆ ಮತ್ತೆ ಇಂಟರ್ನೆಟ್ ಸೇವೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ರೈತರ ಚಕ್ಕಾ ಜಾಮ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸಿರುವುದಾಗಿ ಮತ್ತೋರ್ವ ಅಧಿಕಾರಿ ತಿಳಿಸಿದ್ದಾರೆ. ಈ ಹಿಂದೆ ಸಿಂಗು, ಗಾಜಿಪುರ ಮತ್ತು ಟಿಕ್ರಿ ಗಡಿ ಹಾಗೂ ಅವುಗಳಿಗೆ ಹೊಂದಿಕೊಂಡಿರುವ ಪ್ರದೇಶಗಳಲ್ಲಿ ಜನವರಿ 31 ರಾತ್ರಿಯಿಂದ ಫೆಬ್ರವರಿ 2 ರಾತ್ರಿ 11 ಗಂಟೆಯವರೆಗೆ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ನೂತನ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ದೆಹಲಿಯ ಸಿಂಗು, ಗಾಜಿಪುರ ಮತ್ತು ಟಿಕ್ರಿ ಗಡಿ ಭಾಗಗಳಲ್ಲಿ ಚಕ್ಕಾ ಜಾಮ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಾತ್ರಿಯವರೆಗೂ 24 ಗಂಟೆಗಳ ಕಾಲ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಿ ಗೃಹ ವ್ಯವಹಾರಗಳ ಸಚಿವಾಲಯ ಆದೇಶ ನೀಡಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಟೆಲಿಕಾಂ ಸೇವೆಗಳ ತಾತ್ಕಾಲಿಕ ಅಮಾನತು, ಸಾರ್ವಜನಿಕ ತುರ್ತು ಅಥವಾ ಸಾರ್ವಜನಿಕ ಸುರಕ್ಷತೆ ನಿಯಮಗಳು 2017ರ ಅಡಿಯಲ್ಲಿ ಸಾರ್ವಜನಿಕ ತುರ್ತು ಪರಿಸ್ಥಿತಿಯನ್ನು ತಪ್ಪಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವಾಲಯದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಈ 3 ಪ್ರದೇಶಗಳಲ್ಲದೆ ಇವುಗಳನ್ನು ಹೊಂದಿಕೊಂಡಿರುವಂತಹ ಪ್ರದೇಶಗಳಲ್ಲಿಯೂ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಸರ್ಕಾರ ಕೊಡುವ 1,000 ಪಿಂಚಣಿಗಾಗಿ ಬದುಕಿದ್ದ ಗಂಡ ಸತ್ತೋಗಿರುವುದಾಗಿ ಮರಣ ಪ್ರಮಾಣ ಪತ್ರ ಮಾಡಿಸಿ ಮಹಿಳೆಯೊಬ್ಬಳು ಸುದ್ದಿಯಾಗಿದ್ದಾರೆ. ಮಾಗಡಿ ರಸ್ತೆಯಲ್ಲಿ ನೆಲೆಸಿರುವ ಸುಜಾತ ತನ್ನ ಪತಿ ಭಾಸ್ಕರ್ ಜೊತೆ ವಾಸವಾಗಿದ್ದರು. ಇಬ್ಬರ ನಡುವೆ ಪದೇ ಪದೇ ಜಗಳವಾಗುತ್ತಿತ್ತು. ಹೆಂಡತಿ ಕಿರುಕುಳ ತಾಳಲಾರದೆ ಭಾಸ್ಕರ್ 2 ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿದ್ದ. ಈ ವೇಳೆ ಸುಜಾತ ತನ್ನ ಗಂಡ ಸತ್ತು ಹೋಗಿದ್ದಾನೆ ಎಂದು ಬಿಬಿಎಂಪಿ ಕಚೇರಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಯನ್ನು ಸ್ವೀಕರಿಸಿ ಬಿಬಿಎಂಪಿ ಅಧಿಕಾರಿಗಳು ಭಾಸ್ಕರ್ ಸತ್ತು ಹೋಗಿರುವುದಾಗಿ ಮರಣ ಪ್ರಮಾಣ ಪತ್ರ ಮಾಡಿಕೊಟ್ಟಿದ್ದಾರೆ. ಈ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಿ ವಿಧವೆ ವೇತನಕ್ಕೆ ಗಂಡ ಇಲ್ಲ ಎಂದು ಸುಜಾತ ಸಲ್ಲಿಸಿದ ಅರ್ಜಿಯನ್ನು ಸ್ವೀಕರಿಸಿ ಮಾಸಿಕ ಪಿಂಚಣಿ ಮಂಜೂರಿಯಾಗಿತ್ತು. ಇತ್ತೀಚೆಗೆ ಗಂಡ ವಾಪಸ್, ಪತ್ನಿ ಸುಜಾತ ಮನೆಗೆ ವಾಪಸ್ಸಾಗಿದ್ದಾನೆ. ಈ ವೇಳೆ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದೆ. ಹೆಂಡತಿ ನಡೆ ಬಗ್ಗೆ ಅನುಮಾನಗೊಂಡು ಭಾಸ್ಕರ್ ಮಾಗಡಿ ರಸ್ತೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದಾಗ ಪಿಂಚಣಿ ಪಡೆಯಲು ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ದಾಗಿ, ಇದಕ್ಕಾಗಿ ಬಿಬಿಎಂಪಿ ಅಧಿಕಾರಿಗಳಿಗೆ ಲಂಚ ನೀಡಿದ್ದಾಗಿ ಸುಜಾತ ತಿಳಿಸಿದ್ದಾರೆ. ಇದೀಗ ಪೊಲೀಸರು ಬದುಕಿದ್ದ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ನೀಡಿದ ಅಧಿಕಾರಿಯ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ. ಎತ್ತರಕ್ಕೇರಿದವರು ಕೆಳಗಿನವರ ಅವಕಾಶ ಕೇಳುವುದು ಸಂವಿಧಾನಾತ್ಮಕವಾಗಿಯೂ ಸರಿಯಲ್ಲ. ರಾಜಕೀಯ ಪಕ್ಷಗಳು ಆಯಾ ಜಾತಿಯ ಹಿತರಕ್ಷಣೆ ಕಾಪಾಡಿಕೊಂಡು ಹೋಗುತ್ತಿವೆ. ಅದು ತಪ್ಪು ಎಂದು ಉಜಿರೆಯ ಶ್ರೀರಾಮ ಕ್ಷೇತ್ರದ ಮಠಾಧೀಶ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಹೇಳಿದ್ದಾರೆ. ಅನ್ಯಾಯವಾದಾಗ ನ್ಯಾಯಾಂಗ ಎಲ್ಲರಿಗೂ ಸಮನಾದ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತದೆ ಎಂದರು. ಮುರುಡೇಶ್ವರ ನೇತ್ರಾಣಿಯ ಸ್ಕೂಬಾ ಡೈವಿಂಗ್ ಮಾಲೀಕನ ಬಳಿ ಹಪ್ತಾ ವಸೂಲಿಗಾಗಿ ಬೆದರಿಕೆ ಹಾಕಿದ ಆರೋಪದಡಿ ಶ್ರೀರಾಮ ಸೇನೆ ರಾಜ್ಯ ಉಪಾಧ್ಯಕ್ಷ ಜಯಂತ್ ನಾಯ್ಕ್ ಅವರನ್ನ ಮುರುಡೇಶ್ವರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. 2 ದಿನಗಳಲ್ಲಿ ನಾನು ಭಟ್ಕಳಕ್ಕೆ ಒಂದು ಗಣೇಶ್ ಹರಿಕಾಂತ್ ನಡೆಸುವ ಅಕ್ರಮ ಚಟುವಟಿಕೆ ಬಗ್ಗೆ ದಾಖಲೆ ಬಿಡುಗಡೆ ಮಾಡುತ್ತೇನೆ ಎಂದು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್. ಅದ್ದೂರಿಯಾಗಿ ನಡೆದ ನಾಡುವರ ಪ್ರೀಮಿಯರ್ ಲೀಗ್ನ ರಾಷ್ಟ್ರಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯ 2ನೇ ದಿನದ ಕಾರ್ಯಕ್ರಮ. ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಾಸಕ ದಿನಕರ್ ಶೆಟ್ಟಿ. ಯಶಸ್ವಿಯಾಗಿ ಪಂದ್ಯಾವಳಿ ಆಯೋಜಿಸುವುದರ ಹಿಂದೆ ಲೀಗ್ನ ಅಧ್ಯಕ್ಷ ಜಗದೀಶ್ ಡಿ ನಾಯಕ್ ಅವರ ಹಾಗೂ ಸಂಘಟಕರ ಪಾತ್ರ ಬಹಳ ದೊಡ್ಡದು ಎಂದರು ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯಕ್.